they will fight. ಪಂಚ ಫಲಿತಾಂಶ ಕರ್ನಾಟಕದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಕರ್ನಾಟಕದಲ್ಲಿ ಇದರ ಎಫೆಕ್ಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಪಂಚ ಫಲಿತಾಂಶದ ಬೆನ್ನಲ್ಲೇ ರಾಜ್ಯದಲ್ಲೂ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ಗರಿಗೆದರಿದೆ. 2023ರ ಬ್ಯಾಟಲ್ಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈಗ ಆಲ್ರೆಡಿ ತಯಾರಿಯನ್ನ ಮಾಡಿಕೊಂಡಿದೆ. 4 ರಾಜ್ಯ ಗೆದ್ದ ಬಿಜೆಪಿಗೆ ರಾಜ್ಯದಲ್ಲಿ ಉಲ್ಲಾಸ, ಉತ್ಸಾಹ. ಫುಲ್ ಜೋಶಲ್ಲಿದ್ದಂತಹ ಕಾಂಗ್ರೆಸ್ ಲೀಡರ್ಸ್ಗೆ ಆತಂಕ ಎದುರಾಗಿದೆ. 5 ರಾಜ್ಯವನ್ನ ಸೋತ ಕಾಂಗ್ರೆಸ್ಗೆ ಮತ್ತೆ ನಿರಾಸೆ, ಮತ್ತದೇ ಭಯ ಇದೆ. ಈಗ ಕಾಂಗ್ರೆಸ್ನ ಜೋಡೆತ್ತು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಆತಂಕ, ನಿರಾಸೆಯಾಗಿದೆ. ಯಾಕಂದ್ರೆ ಈ ಎಲ್ಲಾ ರಾಜ್ಯಗಳ ಚುನಾವಣಾ ಫಲಿತಾಂಶದ ಮೇಲೆ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಕಾಂಗ್ರೆಸ್. ಬಿಜೆಪಿ ಕಾಂಗ್ರೆಸ್ಗೆ ಟಾಂಗ್ ಕೊಡೋದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ವಿಧಾನಸೌಧದಲ್ಲಿ ಸಿದ್ದು ವಿರುದ್ಧ HD ಕುಮಾರಸ್ವಾಮಿ ಅಬ್ಬರಿಸ್ತಾ ಇದ್ದಾರೆ. ಹಲವು ದಿನಗಳಿಂದಲೂ ನಾವು ನೋಡ್ತಾ ಇದೀವಿ ಸೆಷನ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ. ಅಲ್ಲೇ ಬಿಜೆಪಿಗೆ ಬಹುಪರಾಕ್ ಅಂತ ಹೇಳಿದ್ರೆ ಮತದಾರ ಪ್ರಭುಗಳು, ಇಲ್ಲಿ ಆಲ್ರೆಡಿ ಶುರುವಾಗಿದೆ ಕುರ್ಚಿ ಕದನ. ಹಾಗಾದ್ರೆ ಪಂಚ ರಾಜ್ಯಗಳ ಫಲಿತಾಂಶ ಕರ್ನಾಟಕದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಇಲ್ಲಿ ಯಾವ ರೀತಿಯ ರಣತಂತ್ರವನ್ನ ಹೆಣಿಲಾಗ್ತಾ ಇದೆ, 2023ರ ಎಲೆಕ್ಷನ್ಗೆ ಈಗಾಗಲೇ 3 ಪಕ್ಷಗಳು ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ, 2023ರ ಟಾರ್ಗೆಟ್ ಯಾವ್ಯಾವ ಪಕ್ಷಗಳಿಗೆ ಹೇಗಿದೆ. ಒಂದ್ ಕಡೆ ಈಗಾಗಲೇ ಫಲಿತಾಂಶ 3 ಪಕ್ಷಗಳಿಗೂ ಕೂಡ ಬೇರೆಯದ್ದೇ ಪಾಠವನ್ನ ಕಲಿಸಿದೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಬಿಜೆಪಿ ಇನ್ನೊಂದಷ್ಟು ಹುಮ್ಮಸ್ಸನ್ನ ಹೆಚ್ಚಿಸಿಕೊಂಡಿದೆ, ಉಲ್ಲಾಸ, ಉತ್ಸಾಹವನ್ನ ಹೆಚ್ಚಿಸಿಕೊಂಡಿದ್ರೆ ಕಾಂಗ್ರೆಸ್ ಮತ್ತದೇ ನಿರಾಸೆ, ಆತಂಕ ಇದೆ. ಮತ್ತೊಂದ್ ಕಡೆ ನಾಯಕತ್ವದ ವಿಚಾರ ಕೂಡ ಸಾಕಷ್ಟು ಕಾಡ್ತಾ ಇದೆ. ಆದ್ರೆ ಜೆಡಿಎಸ್ ಈಗಾಗಲೇ 2023ರ ಚುನಾವಣೆಗೆ ತನ್ನದೇ ಆದಂತಹ ರಣತಂತ್ರವನ್ನ ಹೆಣಿತಾ ಇದೆ. ಹಾಗಾದ್ರೆ 3 ಪಕ್ಷಗಳ ರಣತಂತ್ರ ಏನು, ಯಾವ ರೀತಿಯಾಗಿ 2023ರ ಎಲೆಕ್ಷನ್ಗೆ ಈಗಾಗಲೇ ಸಿದ್ಧತೆಯನ್ನ 3 ಪಕ್ಷಗಳು ಮಾಡಿಕೊಂಡಿದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಪಂಚರಾಜ್ಯಗಳ ಈ ಒಂದು ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ಬೂಸ್ಟ್ ಆಗಿದೆ, ಬಿಜೆಪಿಗೆ ಯಾವ ರೀತಿಯಾಗಿ ಇದು ಪ್ಲಸ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಬಿಜೆಪಿಗೆ ಬೂಸ್ಟ್ ಆಗಿದೆ ಈ ಒಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ. ಯಾಕಂದ್ರೆ 4 ರಾಜ್ಯಗಳಲ್ಲಿ ಗೆಲುವನ್ನ ಸಾಧಿಸಿದೆ ಬಿಜೆಪಿ. ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದೆ ಉತ್ಸಾಹ. ಕಾರ್ಯಕರ್ತರು, ನಿಷ್ಠಾವಂತರಿಗೆ ಗೆಲುವಿನ ಟಾನಿಕ್ ಸಿಕ್ಕಿದೆ. ಮುಂದಿನ ವರ್ಷದ ಚುನಾವಣೆಗೆ ಬಿಜೆಪಿ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕರ್ನಾಟಕದಲ್ಲೂ ಉತ್ತರ ಪ್ರದೇಶದ ಸ್ಟ್ರಾಟಜಿ ಅಲ್ಲಿ ಆಗ್ತಾ ಇರುವಂತದ್ದು. ಚುನಾವಣೆಗೂ ಮೊದಲು ಸಂಪುಟದಲ್ಲಿ ಬದಲಾವಣೆ ಆಗುವಂತಹ ಸಾಕಷ್ಟು ಸಾಧ್ಯತೆಗಳು, ಗುಸುಗುಸುಗಳು, ಬೆಳವಣಿಗೆಗಳು ನಡೀತಾ ಇದೆ. ಯುವಕರು, ನಿಷ್ಠಾವಂತರು, ಕ್ಲೀನ್ ಹ್ಯಾಂಡ್ಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದು ಈಗಾಗಲೇ ಆ ಒಂದು ಪಕ್ಷದಲ್ಲಿ ಇರುವಂತಹವರಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಸಂಘಟನೆ ಮಾಡುವವರಿಗೆ ಪಕ್ಷದಲ್ಲಿ ಆದ್ಯತೆಯನ್ನ ಕೊಡಬೇಕು ಅನ್ನುವ ಚಿಂತನೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅತಿ ಹೆಚ್ಚು ಸ್ಥಾನ ಪಡೆಯುವ ಬಗ್ಗೆ ಭರ್ಜರಿ ಪ್ಲಾನಿಂಗ್ ಅನ್ನ ಈಗಾಗಲೇ ಮಾಡಿಕೊಂಡಿದೆ ಬಿಜೆಪಿ. ಉತ್ತರಾಖಂಡದಲ್ಲಿ ಸಿಎಂಗಳ ಬದಲಾವಣೆ ಆಯಿತು, ಅದು ಯಾವುದೇ ರೀತಿಯಲ್ಲೂ ಬಿಜೆಪಿಗೆ ಉತ್ತರಾಖಂಡದಲ್ಲಿ ಮೈನಸ್ ಆಗಿಲ್ಲ ಅನ್ನೋದನ್ನ ನಾವು ಈ ಒಂದು ಫಲಿತಾಂಶದಲ್ಲಿ ಗಮನಿಸಬಹುದು. ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಂತಿದೆ ಬಿಜೆಪಿ. ಬಿಜೆಪಿಗೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ಲಸ್ ಆದ್ರೆ, ಬೂಸ್ಟ್ ಆದ್ರೆ, ಕಾಂಗ್ರೆಸ್ಗೆ ಇದು ಒಂದು ರೀತಿಯಾದಂತಹ ಮೈನಸ್ ಆಗಿದೆ. ಹೇಗೆ ಅಂತ ನೋಡೋಣ. ಫುಲ್ ಜೋಶಲ್ಲಿದ್ದ ಕಾಂಗ್ರೆಸ್ಗೆ ಮತ್ತೆ ನಿರಾಸೆ, ಆತಂಕ ಕೂಡ ಇದೆ. ಪಂಚರಾಜ್ಯ ಸೋಲಿನಿಂದ ಕಾಂಗ್ರೆಸ್ ನಾಯಕರಲ್ಲಿ ಈಗ ಆತಂಕ ಎದುರಾಗಿರುವುದನ್ನ ನಾವು ಗಮನಿಸಬಹುದು. ಕಾಂಗ್ರೆಸ್ ಕಾರ್ಯಕರ್ತರು, ನಿಷ್ಠಾವಂತರಿಗೆ ಈಗ ನಿರಾಸೆಯಾಗಿದೆ. ಯಾಕಂದ್ರೆ ಅಟ್ಲೀಸ್ಟ್ 1-2 ರಾಜ್ಯಗಳಲ್ಲಾದ್ರೂ ಮತ್ತೆ ತಾವು ತಮ್ಮ ಒಂದು ನೆಲೆಯನ್ನ ಕಂಡುಕೊಳ್ಳಬಹುದು ಅಂತ ಇದ್ದಂತಹ ಕಾಂಗ್ರೆಸ್ ಎಲ್ಲಾ ಕಡೆ ನೆಲ ಕಚ್ಚಿ ಹೋಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು, ನಿಷ್ಠಾವಂತರಿಗೆ ನಿರಾಸೆಯಾಗಿದೆ. ಕಾಂಗ್ರೆಸ್ ಜೋಡೆತ್ತು ಸಿದ್ದು, ಡಿಕೆಶಿಗೆ ಆತಂಕದ ಜೊತೆಗೆ ಭಯ ಕೂಡ ಇದೆ. ಪಂಜಾಬ್ ರೀತಿಯಲ್ಲೇ ಕಿತ್ತಾಟ ಮಾಡಿದ್ರೆ, ಕಚ್ಚಾಡಿದ್ರೆ ಸೋಲುವ ಪಾಠವನ್ನ ನಿನ್ನಿನ ಒಂದು ಫಲಿತಾಂಶ ಕೊಟ್ಟಿದೆ. ಪಂಚರಾಜ್ಯ ಸೋಲಿನ ಆತ್ಮಾವಲೋಕನವನ್ನ ಹಾಗಾದ್ರೆ ಕಾಂಗ್ರೆಸ್ ಮಾಡಿಕೊಳ್ಳುತ್ತಾ? ಆಂತರಿಕ ಕಲಹ, ಭಿನ್ನಮತಕ್ಕೆ ಫುಲ್ ಸ್ಟಾಪ್ ಬೀಳದಿದ್ರೆ ಕಷ್ಟ ಕಷ್ಟ ಕಷ್ಟ. ಯಾಕಂದ್ರೆ
ಬಿಜೆಪಿಯಷ್ಟೇ ಜೆಡಿಎಸ್ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಶತ್ರು. ಎರಡನೇ ವಿರೋಧ ಪಕ್ಷ, ಇದು ಪ್ರತಿಪಕ್ಷಕ್ಕೆ ಅನ್ನುವಂತಹ ಒಂದು ಹಣೆಪಟ್ಟಿ ಆಲ್ರೆಡಿ ಈಗಾಗಲೇ ಜೆಡಿಎಸ್ಗೆ ಇದೆ. ಆ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ. ಹಾಗಾಗಿ ಜೆಡಿಎಸ್ ಕೂಡ ಈಗ ಕಾಂಗ್ರೆಸ್ಗೆ ದೊಡ್ಡ ಶತ್ರು. ಕಾಂಗ್ರೆಸ್ಗೆ ಉಳಿದಿರುವಂತಹ ಭರವಸೆ ಅಂದ್ರೆ ಅದು ಕರ್ನಾಟಕ ಮಾತ್ರ. ಸೊ ಕರ್ನಾಟಕ ಒಂದೇ ಒಂದು ಭರವಸೆಯನ್ನ ಇರುವಂತಹ ಒಂದು ರಾಜ್ಯ ಕಾಂಗ್ರೆಸ್ಗೆ. ಸೊ ಎರಡು ರಾಷ್ಟ್ರೀಯ ಪಕ್ಷಗಳ ವಿಚಾರವನ್ನ ನಾವು ನೋಡಿದ್ವಿ. ಆದ್ರೆ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಕತೆ ಏನು? ಈ ಒಂದು ಫಲಿತಾಂಶ ಜೆಡಿಎಸ್ ಮೇಲೆ ಯಾವ ರೀತಿ ಆದ್ರೂ ಪರಿಣಾಮ ಬೀರಿದೆಯಾ? ಏನಾಗಬಹುದು 2023ರ ಚುನಾವಣೆಯಲ್ಲಿ? ಯಾವ ರೀತಿಯ ರಣತಂತ್ರ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಕಿಂಗ್ ಮೇಕರ್ ಆಗತ್ತಾ ಜೆಡಿಎಸ್? 2023ಕ್ಕೆ ಕಿಂಗ್ ಮೇಕರ್ ಆಗಲು ಜೆಡಿಎಸ್ ಮಹಾ ಸರ್ಕಸ್ ಅನ್ನ ಮಾಡ್ತಾ ಇದೆ. ಜೆಡಿಎಸ್ ನಿಂದ ಆಲ್ರೆಡಿ ಹಲವು ಬಾರಿ ಸಭೆಗಳು ನಡೆದಿದೆ, ಸ್ಟ್ರಾಟಜಿಗಳು ನಡೆದಿದೆ, ಸಮಾವೇಶಗಳು ನಡೆದಿದೆ, ಮೀಟಿಂಗ್ಗಳು ನಡೆದಿದೆ. ಅತಂತ್ರವಾದ್ರೆ ಬಹುತೇಕ ಬಿಜೆಪಿ ಜೊತೆ ಸರ್ಕಾರ ರಚನೆಗೆ ಕಸರತ್ತು ಕೂಡ ಆಲ್ರೆಡಿ ಶುರುವಾಗಿದೆ. ಪ್ರಾದೇಶಿಕ ಪಕ್ಷ ಅನ್ನೋದನ್ನೇ ಬ್ರ್ಯಾಂಡ್ ಮಾಡ್ತಾ ಇದೆ ಜೆಡಿಎಸ್. ಜೊತೆಗೆ ಕನ್ನಡ ಅನ್ನುವಂತಹದ್ದು, ಕನ್ನಡ ಅಸ್ಮಿತೆಯ ಹೆಸರಲ್ಲಿ ಪ್ರಚಾರದ ಪ್ಲಾನ್ ಕೂಡ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನು ಟಾರ್ಗೆಟ್ 123 123 ಸೀಟ್ ಈಗಾಗಲೇ ಜೆಡಿಎಸ್ ನದ್ದು. ಆದ್ರೆ ಕಿಂಗ್ ಮೇಕರ್ ಆಗಲು ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ತಾ ಇದೆ ಜೆಡಿಎಸ್. ಬಿಜೆಪಿ ಪಕ್ಷಕ್ಕಿಂತಲೂ ಸಿದ್ದು ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಆಲ್ರೆಡಿ ಈಗಾಗಲೇ HD ಕುಮಾರಸ್ವಾಮಿ ಅವರು ಬಿಜೆಪಿ ಬೊಮ್ಮಾಯಿ BSY ಬಗ್ಗೆ HD ಕುಮಾರಸ್ವಾಮಿ ಅವರು ಆಲ್ರೆಡಿ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಆಲ್ರೆಡಿ ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ಜೊತೆಗೆ ಆ ರೀತಿಯಾದಂತಹ ಹೇಳಿಕೆಗಳು ಕುಮಾರಸ್ವಾಮಿ ಅವರಿಂದ ಬರ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಅತಿ ಹೆಚ್ಚು ಕ್ಷೇತ್ರ ಗೆಲ್ಲೋದಕ್ಕೆ ಸರ್ಕಸ್ ಅನ್ನ ಮಾಡ್ತಾ ಇದೆ. ಟಾರ್ಗೆಟ್ 123 ಇದೆ. ಆದ್ರೆ ಕಿಂಗ್ ಮೇಕರ್ ಆಗೋದಕ್ಕೂ ಹರಸಾಹಸವನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಉತ್ತರ ಕರ್ನಾಟಕ ಭಾಗದಲ್ಲೂ ಯೂತ್ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆ. ಮತ್ತೊಂದು ಕಡೆ ಒಂದ್ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಅಷ್ಟಾಗಿ ಯೂಸ್ ಮಾಡ್ತಾ ಇರ್ಲಿಲ್ಲ, ಆ ರೀತಿಯಾದಂತಹ ಬೆಳವಣಿಗೆಗಳು ಇರಲಿಲ್ಲ ಜೆಡಿಎಸ್ ಅಲ್ಲಿ ಅಂತ ಇತ್ತು. ಆದ್ರೆ ಈಗ ಅವನ್ನೂ ಕೂಡ ಹಿಮ್ಮೆಟ್ಟಿಸುವಂತಹ ಪ್ರಯತ್ನ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಟೀಮ್ ಬಳಸಿ ಹೊಸ ಸ್ಟ್ರಾಟಜಿಯನ್ನ ಜೆಡಿಎಸ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೂರು ಪಕ್ಷಗಳ ಕತೆ ಏನು ಹಾಗಾದ್ರೆ? ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಯಾವ ರೀತಿಯಾಗಿ ಕರ್ನಾಟಕದ ಮೂರು ಪಕ್ಷಗಳ ಮೇಲೆ ಬೀಳ್ತಾ ಇದೆ? ಯಾವ ರೀತಿಯಾದಂತಹ ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ? ಯಾವ ರೀತಿಯಾಗಿ ಪಕ್ಷಗಳು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ? ಏನು ಪಾಠವನ್ನ ಕಲಿತಿದೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ? ಯಾವ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಮೂರು ಪಕ್ಷಗಳು ತನ್ನದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ. ಆಲ್ರೆಡಿ ಈಗಾಗಲೇ ಒಂದಷ್ಟು ನಾಯಕರುಗಳು ಹೇಳ್ತಾ ಇದ್ರು, ಒಂದಷ್ಟು ಸಚಿವರುಗಳು ಹೇಳ್ತಾ ಇದ್ರು, ಯಾವಾಗ ಎಲೆಕ್ಷನ್ ಬಂದ್ರು ನಾವು ರೆಡಿ ಆಗಿರ್ಬೇಕಾಗತ್ತೆ ಅಂತ. ಆ ರೀತಿಯ ಸಿದ್ಧತೆಗಳನ್ನ ಮೂರು ಪಕ್ಷಗಳು ಮಾಡ್ಕೊಂಡಿವಿಯಾ? ಹಾಗಾದ್ರೆ ಯಾವ ರೀತಿಯ ರಣತಂತ್ರಗಳನ್ನ ಹೆಣೆಯಲಾಗ್ತಿದೆ? ಒಂದು ರೀತಿಯಲ್ಲಿ ಈಗ ಸಾಕಷ್ಟು ಟೆನ್ಷನ್ ಇದೆ ಮೂರು ಪಕ್ಷಗಳಿಗೂ ಕೂಡ. ತನ್ನದೇ ಆದಂತಹ ನಿಲುವುಗಳನ್ನ ಹೊಂದಿರುವಂತಹ ಮೂರು ಪಕ್ಷಗಳು ಕೂಡ ಬೇರೆ ಬೇರೆ ರೀತಿಯಾದಂತಹ ರಣತಂತ್ರಗಳನ್ನ ಹೆಣಿತಾ ಇದೆ. ಹಾಗಾದ್ರೆ ಮೂರು ಪಕ್ಷಗಳ ಸ್ಟ್ರಾಟಜಿ ಏನು? ಇವುಗಳು ಯಾವ ರೀತಿಯಾಗಿ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದೆ? ಏನು ಮಾಡಬೇಕಾಗುತ್ತೆ? ಕಲ್ತಿರುವಂತಹ ಪಾಠ ಏನು? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೇನೆ ನಮ್ಮ ಜೊತೆ ಜೆಡಿಎಸ್ ವಕ್ತಾರರಾಗಿರುವಂತಹ ರಮೇಶ್ ಗೌಡ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ಗಿರಿಧರ್ ಉಪಾಧ್ಯಾಯ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಒಂದ್ ಕಡೆ ಕಾಂಗ್ರೆಸ್ ನಿಂದಲೇ ನಾನು ಆರಂಭ ಮಾಡ್ತೀನಿ. ನಟರಾಜ್ ಗೌಡ ಅವರೇ, ಕಾಂಗ್ರೆಸ್ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಎಲ್ಲಾ ರೀತಿಯ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿದೆ. ನಿನ್ನೆಯ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ಗೆ ಯಾವ ರೀತಿಯ ಪಾಠ ಅಂತ ಹೇಳ್ತೀರಿ? ಖಂಡಿತವಾಗಿ ಅದರಿಂದ ನಾವು ಪಾಠ ಕಲ್ತಿಲ್ಲ ಅಂದರೆ ದಡ್ತನ ಆಗುತ್ತೆ. ನಮಗೆ ಗೋವಾ ಮತ್ತು ಉತ್ತರಾಖಂಡ್ ಬಗ್ಗೆ ಭರವಸೆ ಇತ್ತು, ನಮಗೆ ಎರಡು ನಾವು ರಾಜ್ಯಗಳನ್ನ ಗೆಲ್ತೀವಿ ಅಂತ. ಅಲ್ಲಿ ಭಾಳ ಆಂಟಿ ಇನ್ಕಂಬೆನ್ಸಿ ಇತ್ತು ಮತ್ತು ನಮ್ಮ ಸಂಘಟನೆ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ವಿ ನಾವು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಸಕ್ರಿಯರಾಗಿದ್ದೀವಿ ಆಲ್ರೆಡಿ. ಮಾನ್ಯ DK ಶಿವಕುಮಾರ್ ಅಧ್ಯಕ್ಷರಾದಮೇಲೆ 2 ವರ್ಷಗಳಿಂದ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮೇಕೆದಾಟು ಪಾದಯಾತ್ರೆ ತಾವು ಒಂದ್ಸಲಿ ಗಮನ ನೋಡಿದ್ದೀರಿ.
ಇಡೀ ರಾಜ್ಯದಿಂದ ಎಂತಹ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿ ಜನ ಬೆಂಬಲ ಕೂಡ ಸಂಪೂರ್ಣ ಬರೀ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಜನ ಬೆಂಬಲ ಕೂಡ ಅತ್ಯದ್ಭುತವಾಗಿ ಬಂತು. ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಎಲ್ಲ ಥರ ಹೋರಾಟಗಾರರು ಎಲ್ಲರೂ ಭಾಳ ಅದಕ್ಕೆ ಭಾಗಿಯಾದರು. ಕನ್ನಡಪರ ಸಂಘಟನೆಗಳು ಅದಕ್ಕೆ ಭಾಗಿಯಾಯಿತು. ಸೊ ಹಂಗಾಗಿ ನಮ್ಮ ಸಂಘಟನೆ ಶುರುವಾಗಿದೆ, ಕೆಲಸ ಶುರುವಾಗಿದೆ. ಇವತ್ತು ಚುನಾವಣೆ ನಡೆದ್ರು ಕೂಡ 140-150 ಸೀಟು ಕಾಂಗ್ರೆಸ್ಗೆ. ಯಾಕಂದ್ರೆ ಕಳೆದ 2 ವರ್ಷ ಇದೆಯಲ್ಲ, ಕಾಂಗ್ರೆಸ್ ಯೋಜನೆಗಳೇ 2 ವರ್ಷದಲ್ಲಿ ರಾಜ್ಯವನ್ನು ಕಾಪಾಡಿರೋದು. ಅದು ಅನ್ನಭಾಗ್ಯ, ಕ್ಷೀರಭಾಗ್ಯ, ಪಶುಭಾಗ್ಯ, ನೀವು ಯಾವುದೇ ತಗೊಳ್ಳಿ ಯೋಜನೆಗಳು ತಗೊಳ್ಳಿ, ಆ ಯೋಜನೆಗಳು ಎಲ್ಲಾ ಭಾಗ್ಯಗಳು ನಿಮ್ಮನ್ನ ಕಾಪಾಡುತ್ತೆ ಅಂತ ಜನಗಳನ್ನ ಕಾಪಾಡಿದೆ, ಈ ರಾಜ್ಯವನ್ನ ಕಾಪಾಡಿದೆ. ಕೊರೋನಾ ಟೈಮಲ್ಲಿ ರಾಜ್ಯವನ್ನ ಅನ್ನಭಾಗ್ಯ ಸ್ಕೀಮ್ ಕಾಪಾಡಿದೆ. ಇವನ್ ಮೋದಿ ಅವರು ಅದನ್ನ ನಕಲು ಮಾಡ್ಬೇಕಾಗಿ ಬಂತು, ಅಂತಹ ಪರಿಸ್ಥಿತಿ ಬಂತು. ಸೊ ಹಂಗಾಗಿ ಜನಗಳಿಗೆ ಯಾವ ರೀತಿಯ ಒಳ್ಳೆ ಯೋಜನೆಗಳು ನಾವು ಕೊಟ್ಟಿದ್ದೀವಿ, ಅದ್ರ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರ ಆಗ್ತದೆ. ಈಗಲೂ ಕೂಡ ನಾವು ತಯಾರಾಗಿದ್ದೇವೆ ಮತ್ತು ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಇನ್ನು 1 ವರ್ಷಗಳ ಕಾಲ ಯಾವಾಗಲೇ ಚುನಾವಣೆ ಬರಲಿ, ಬೇಕಾದ್ರೆ ಬಸವರಾಜ ರಾಜೀನಾಮೆ ಕೊಟ್ಬಿಟ್ಟು ಅರ್ಲಿ ಚುನಾವಣೆಗೆ ಹೋಗೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ. ನಾನು ಗಿರಿಧರ್ ಉಪಾಧ್ಯಾಯ ಅವರಿಗೆ ಕೇಳಕ್ ಬಯಸ್ತೀನಿ. ಆಲ್ರೆಡಿ ನಾವು ರೆಡಿ ಆಗ್ಬಿಟ್ಟಿದೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. 140-150 ಸ್ಥಾನಗಳನ್ನ ನಾವು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಹೇಳಿ. ಬಿಜೆಪಿ ಅಂತ ಬೂಸ್ಟ್ ಅನ್ನ ಪಡ್ಕೊಂಡಿದೆ ಈ ಪಂಚರಾಜ್ಯದ ಫಲಿತಾಂಶದಲ್ಲಿ ನಾವು ಗಮನಿಸಿದ್ರೆ. ಯಾವ ರೀತಿಯಾಗಿ ಈ ಒಂದು ಪಂಚರಾಜ್ಯಗಳ ಫಲಿತಾಂಶ ಇನ್ನಷ್ಟು ಬೂಸ್ಟ್ ಆಗಿದೆ ನಿಮ್ಗೆ ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ಗೆಲ್ಲುವ ಹುಮ್ಮಸ್ಸು ಇದೆ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ಈ 5 ರಾಜ್ಯಗಳಲ್ಲಿ 4 ರಾಜ್ಯದಲ್ಲಿ ನಾವು ಏನ್ ಗೆದ್ದಿದೇವೋ ಇದು ಸರ್ವೇ ಸಾಮಾನ್ಯವಾಗಿ ನಮ್ಗೊಂದು ಆನೆ ಬಲ ಕೊಟ್ಟಿದೆ. ಇದು ಗೆದ್ದಿರೋದು ಮಾತ್ರ ಒಂದು ಆನೆ ಬಲ ಅಲ್ಲ. ಭಾರತೀಯ ಜನತಾ ಪಕ್ಷ ಅನ್ನತಕ್ಕಂಥದ್ದು ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ಕಾರ್ಯಕರ್ತರನ್ನೇ ಅವಲಂಬಿಸಿಕೊಂಡು, ಕಾರ್ಯಕರ್ತರನ್ನೇ ನಾವು ಮುಖ್ಯವಾಗಿ ಇಟ್ಟುಕೊಂಡು ಯಾವುದೇ ಚುನಾವಣೆಯನ್ನ ನಾವು ಚುನಾವಣೆ ಕಣಕ್ಕೆ ಇಳಿತೀವಿ. ಯಾವುದೋ ವ್ಯಕ್ತಿಗೋಸ್ಕರ ಕೆಲಸ ಮಾಡ್ತಾ ಇರತಕ್ಕಂಥದ್ದಲ್ಲ, ಒಂದು ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡುವ ಮೂಲಕ ಅಧಿಕಾರಕ್ಕೆ ಬರುವಂತ ವಿಚಾರ ಇಟ್ಕೊಂಡು ಮಾಡಿರೋದ್ರಿಂದ ಪ್ರೊಜೆಕ್ಷನ್ ಆಗಿಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಇಲ್ಲಿ ನಾವು ವ್ಯಕ್ತಿಗೋಸ್ಕರ ಕೆಲಸ ಮಾಡ್ತಾನೆ ಇಲ್ಲ. ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರ್ಬೋದು, ಅವ್ರು ಬಿಟ್ಟು ಇನ್ನೊಬ್ರು ಯಾರು ಬಂದ್ರು ಕೂಡ ಇದೇ ಒಂದು ಜೋಶ್ ನಲ್ಲಿ ಕೆಲಸ ಮಾಡತಕ್ಕಂತ ಸಾಮರ್ಥ್ಯ ಉಳ್ಳಂತ ಕಾರ್ಯಕರ್ತರು. ಯಾಕಂದ್ರೆ 2 ಕ್ಷೇತ್ರ ಇದ್ದವರು ಇವತ್ತು ಆಡಳಿತಕ್ಕೆ ಬಂದಂತ ಪಕ್ಷ ಆದ್ರಿಂದ ನಾವು ಸದಾಕಾಲ ಅದು ಸೋಲಾಗ್ಲಿ ಗೆಲುವಾಗ್ಲಿ ಯಾವ್ದು ಬಂದ್ರು ಕೂಡ ನಾವು ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಈ ಸೋಲಿನ ಗುಂಗಲ್ ಇರಲ್ಲ. ನಮ್ ಪ್ರಧಾನ ಮಂತ್ರಿಗಳು ನಿನ್ನೆ ಗೆದ್ದ ಕೂಡ್ಲೆ ಒಂದು ಭಾಷಣ ಮಾಡಿದ್ರು. ಅದು ಇವತ್ತು ಎಲ್ಲಿದ್ದಾರೆ ನೋಡಿ. ಗುಜರಾತಿನ ಚುನಾವಣೆಗೆ ಏನು ಆಗ್ಬೇಕೋ ಆ ಕಾರ್ಯಕ್ಕೆ ಧುಮುಕಿ ಆಯ್ತವ್ರು. ಅಂದ್ರೆ ಪ್ರತಿನಿತ್ಯ ಪಕ್ಷವನ್ನ ಕಟ್ತಕ್ಕಂಥದ್ದು, ಕಾರ್ಯಕರ್ತರವನ್ನ ಕೂಡ ಒಂದು ರೀತಿಯಾದಂತ ತರಬೇತಿಯನ್ನು ಕೊಟ್ಟು ಪಕ್ಷವನ್ನ ನಡೆಸ್ತಕ್ಕಂತ ನಮ್ಮಲ್ಲಿ ಇರ್ತಕ್ಕಂತ ಆ ಕ್ಷಮತೆಯಿಂದನೇ ಈ 4 ರಾಜ್ಯದಲ್ಲಿ ಗೆದ್ದಿರೋದು. ಮುಂಗೇರಿ ಲಾಲ್ಕ ಹಸೀನ್ ಸಪ್ನೆ ಸುಮಾರು ಜನ ನೋಡ್ತಾರೆ, ನೋಡ್ಲಿ, ಸಂತೋಷ. ಈ ಮುಂದಿನ ವರ್ಷ ಚುನಾವಣೆಯಲ್ಲೂ ಕೂಡ ಇವತ್ತು ಏನು 4 ರಾಜ್ಯಗಳಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬಂದಿದ್ದೇವೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿಚ್ಚಳ ಬಹುಮತದಿಂದ ಅಧಿಕಾರಕ್ಕೆ ಬರ್ತೇವೆ. ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ, ಭರವಸೆ ಇದೆ. ಆ ರೀತಿಯಾದಂತಹ ಒಂದು ಜೋಶನ್ನ ಈ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ. ಗಿರಿಧರ್ ಉಪಾಧ್ಯಾಯ ಅವರೇ, ರಮೇಶ್ ಅವರೇ, ಈ ಒಂದು ಫಲಿತಾಂಶ ನಿನ್ನೆ ಎದ್ದಿದ್ದು ಅದು JDSಗೆ ಯಾವ್ದಾದ್ರು ರೀತಿಯಲ್ಲಿ ಮಾರ್ಗ ಆಗಿದೆ ಅಥವಾ ರೀತಿಯಾಗಿದೆ, ಪಾಠ ಆಗಿದೆ ಅಂತ ಅನ್ಸುತ್ತಾ? ನೋಡಿ, ಈಗಾಗಲೇ JDS ಪಕ್ಷ ಕುಮಾರಣ್ಣವರಿಗಾಗಲೇ ಹೇಳಾಗಿದೆ, ನಮ್ಮ ಟಾರ್ಗೆಟ್ ಏನಿದ್ರು 2023 ಚುನಾವಣೆ, 2023ರಲ್ಲಿ ಏನು ಈ ರಾಜ್ಯದಲ್ಲಿ ನೆಲ ಜಲ ಕನ್ನಡಿಗರ ಬಗ್ಗೆ ಯಾವ ರೀತಿ 2 ರಾಷ್ಟ್ರೀಯ ಪಕ್ಷಗಳಿಂದ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತೇಳಿ ಈಗಾಗಲೇ ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ನಾವು 2023ರ ಚುನಾವಣೆಯನ್ನು ಗುರಿಯಾಗಿಸ್ಕೊಂಡು ಈಗಾಗಲೇ ನಾವು 6 ತಿಂಗಳಿಂದನೇ ನಾವು ನಮ್ಮ ಬಿಡದಿ ತೋಟದಲ್ಲಿ ಈಗಾಗಲೇ ಅದ್ರ ಬಗ್ಗೆನೇ ನಾವು ಯಾವ ರೀತಿ ಮುಂದಿನ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಾವು ಅದರಲ್ಲಿ ಸಕ್ರಿಯರಾಗಿದ್ದೀರಿ. ಅದೇ ರೀತಿ ಈಗ ನಿನ್ನೆ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ಏನು UPಯಲ್ಲಿ ಅವರೇನು ಮುಂಚೆ 312 ಸೀಟನ್ನು ಗೆದ್ದಿರ್ತಕ್ಕಂಥದ್ದು ಈಗ ಅದು ಕಡಿಮೆ ಆಗಿದ್ದಾರೆ. ಅದೇ ರೀತಿ ಪಂಜಾಬಲ್ಲಿ ಈಗಾಗಲೇ ಏನು 2 ರಾಜ್ಯದಲ್ಲಿ ಈಗಾಗಲೇ ಅವರು ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ AAP ಬಂದಿದೆ ಅಲ್ಲಿ ಪಂಜಾಬಲ್ಲಿ. ಅಲ್ಲಿ ಸಹ ಅವ್ರದ್ದು ಕಾಂಗ್ರೆಸ್ಸು ಮತ್ತೆ ಅವರು ಬೇರೆ ಸ್ಟ್ರಾಟಜಿಸ್ ಇಟ್ಕೊಂಡಿದ್ರು, BJPನೂ ಸ್ಟ್ರಾಟಜಿಸ್ ಇಟ್ಕೊಂಡಿದ್ರು. ನಾವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಅಲ್ಲಿ ನಾವು
ಮತವನ್ನ ತಗೊಳ್ಬೋದು ಅಥವಾ ಇನ್ನು ಹೆಚ್ಚಿಗೆ ಸೀಟನ್ನ ಗೆಲ್ಬಹುದು ಅನ್ನೋ ಒಂದು ಏನೋ ಆತ್ಮವಿಶ್ವಾಸ ಇಟ್ಕೊಂಡಿದ್ರು, ಅದು ಅಲ್ಲೇ ಆಗ್ಲಿಲ್ಲ. ಇನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಇನ್ನು ಗೋವಾದಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಸಹ ಸಮಬಲದ ಹೋರಾಟವನ್ನ ಮಾಡಿದ್ರು. ನಾವು ನೋಡಿ, ಹೌದು, ಈಗ ನಾನು ಹೇಳ್ತೀನಿ, ಗೋವಾದಲ್ಲಿ ಸುಮಾರು ನಾನು ನೋಡಿದೆ, ನಾವು ಅನಾಲಿಸಿಸ್ ಮಾಡಿದಾಗೆ ಸುಮಾರು 36-37% ಓಟನ್ನ ಬಿಜೆಪಿ ಪಕ್ಷ ತಗೊಂಡಿದೆ. ಆದರೂ ಸಹ ಅವರು ಹೆಚ್ಚು ಸೀಟನ್ನು ಗೆದ್ದಿದ್ದಾರೆ. ಅಲ್ಲಿ ವಿರೋಧ ಪಕ್ಷಗಳು ಬೇರೆ ಬೇರೆ ಪಕ್ಷಗಳು ಸುಮಾರು 63-64% ಓಟನ್ನ ತಗೊಂಡಿದ್ದಾರೆ. ಅಂದ್ರೆ ನಾನು ಹೇಳ್ತಕ್ಕಂಥದ್ದು, ಹೌದು ಗೆದ್ದಿರ್ಬೋದು ಎಲ್ಲ ಕಡೆ, ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನ ನೀವು ಹೇಳ್ತಾ ಇರೋದು. ನಾನು ಅದರ ಬಗ್ಗೆ ನೋಡಿ, ಈಗ ನಾನು ತಮ್ಗೆ ಹೇಳ್ತಾ ಹೋಗ್ತೀನಿ. ಬಜೆಟ್ ನಾನು ಅದಕ್ಕೆ ತಮ್ಗೊಂದೇ ಮಾತು, ಈಗ ಹೌಸ್ ಸೆಷನ್ ಅಲ್ಲಿ ಇವತ್ತು ಸಹ ಇವತ್ತು ನಾವು ಸೆಷನ್ ಅಲ್ಲಿ ನಾವು ಈಗ ಮಾತಾಡ್ತಾ ಇರ್ಬೇಕಾದ್ರೆ ಬಜೆಟ್ ಮೇಲೆ ನಾವೆಲ್ಲಾನು ಮಾತನಾಡ್ತಾ ಇದ್ರಿ. ಬಜೆಟ್ ಮೇಲೆ ಮಾತನಾಡ್ತಂತ ಸಂದರ್ಭದಲ್ಲಿ ಆಡಳಿತ ಪಕ್ಷದಂತ ಬಿಜೆಪಿಯವರು, ವಿರೋಧ ಪಕ್ಷದ ನಾಯಕರು, ನಾವು ಎಲ್ಲರೂ ಆ ಬಜೆಟ್ ಮೇಲೆ ನಾವು ಇವತ್ತು ಚರ್ಚೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ನಾನು ಹೇಳಿದೆ, ಇವತ್ತು ನೀವು ರಾಜ್ಯಕ್ಕೆ ಇವತ್ತಿನ ದಿವಸ ನಾವು ಒಂದು 2-3 ಪಾಯಿಂಟ್ ನಾವು ಹೇಳಿದ್ದೀವಿ. ಇವತ್ತೇನು KSRTCಗೆ ಇರ್ಬೋದು, ನೀರಾವರಿಗೆ ಬರೀ 1,000 ಕೋಟಿ ಇಟ್ಟಿದ್ದಾರೆ. ಅದು 10,000 ಕೋಟಿ ಆದ್ರೂ ಮಿನಿಮಮ್ ಇಡಬೇಕಾಗಿತ್ತು. ಇವತ್ತಿನ ದಿವಸ ನಾವು ಬೆಂಗಳೂರು ನಗರ ಯಾವ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ, ಈ ಬಗ್ಗೆ ನಾವು ಕೋಲಾರಕ್ಕೆ ಹೋಗಿದ್ದು ರೀಚ್ ಆಗಿದ್ದೀವಿ, ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗಿದ್ದೀವಿ. ಆದ್ರೆ ನೀವು ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೀತಾ ಇದ್ದಾರೆ. ಈ ಬಜೆಟ್ ನಲ್ಲಿ ಏನು ಬಿಜೆಪಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ದಾರೆ, 2 ಲಕ್ಷ ಕಾರ್ನರ್ ಇಲ್ಲ ಅಂತ ಹೇಳಿ ನಾನು ಮಾತನಾಡಿಸ್ತಾ ಹೋಗ್ತೀನಿ 3 ಗೆಸ್ಟ್ಗಳ ಜೊತೆಗೂ ಕೂಡ. ಹಾಗಾದ್ರೆ ಯಾವ ರೀತಿಯ ಎಚ್ಚರಿಕೆಯ ಕರೆಗಂಟೆ 3 ಪಕ್ಷಗಳಿಗೂ ಅನ್ನೋದ್ರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಯಾವ ರೀತಿಯಾಗಿ 3 ಪಕ್ಷಗಳಿಗೂ ಕೂಡ ಒಂದು ರೀತಿಯ ಪಾಠ ಹಾಕಿದೆ, ಎಚ್ಚರಿಕೆ ಕರೆ ಗಂಟೆ ಆಗಿದೆ. ಏನು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಟರಾಜ್ ಗೌಡ ಅವರ ಈಗ ಸಾಕಷ್ಟು ಲೂಪ್ ಹೋಲ್ಸ್ ಇದೆ ಕಾಂಗ್ರೆಸ್ ನಲ್ಲಂತೂ. ಪಂಜಾಬ್ ಅಲ್ಲಿ ನಾವು ಅದನ್ನ ಗಮನಿಸಿದ್ವಿ ಏನೇನ ಆಗಿದೆ ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಒಂದಷ್ಟು ಒಗ್ಗಟ್ಟಿನ ಮಂತ್ರವನ್ನ ಪಠಣೆ ಮಾಡಲೇಬೇಕಾಗತ್ತೆ. ಇಲ್ಲಿ ನೀವು ಆಲ್ರೆಡಿ ತೋರಿಸ್ತಾ ಇದ್ದೀರಿ ಮೇಲ್ನೋಟಕ್ಕೆ, ಆದ್ರೆ ಒಳಗಳಿಗೆ ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಮತ್ತೊಂದ್ ಕಡೆ ನಾಯಕತ್ವದ ವಿಚಾರ, ಮತ್ತೊಂದ್ ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಬೇರೆ ಬೇರೆ ರೀತಿಯಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಯುವ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಸೊ ಏನು ನಿಮ್ಮ ಕಾರ್ಯತಂತ್ರಗಳು ಏನು? ಈಗ ಉತ್ತರ ಪ್ರದೇಶ ಚುನಾವಣೆ ನೋಡಿಕೊಂಡು ನಮ್ಮ ರಾಜ್ಯದ ಜನ ಮತ ಹಾಕಲ್ಲ. ನಮ್ಮ ರಾಜ್ಯದ ಜನ ಮತ ಏನಕ್ಕೆ ಹಾಕ್ತಾರೆ ಅಂದ್ರೆ, ಈ 5 ವರ್ಷಗಳ ಕಾಲ ಈ ಸರ್ಕಾರ ನಮ್ಗೆ ಏನ್ ಕೊಟ್ಟಿದೆ, ಮುಂದೆ 5 ವರ್ಷಗಳ ಕಾಲ ಏನ್ ಕೊಡುತ್ತೆ ಅಂತ ಭರವಸೆ ಕೊಡುತ್ತೆ. ನಾವು ಮುಂದೆ 5 ವರ್ಷಗಳ ಕಾಲ ನಮ್ಮ ರಾಜ್ಯ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ನೋಡ್ಕೊಂಡು ಮತ ಹಾಕ್ತಾರೆ. ಕರ್ನಾಟಕ ಅಂತೂ ಬೇರೆ ರಾಜ್ಯಗಳ ತರ ಅಲ್ಲ ಅನ್ನೋದು ಅಲ್ಲ, ಅದು ಹೌದು ನಿಜ. ಯಾಕಂದ್ರೆ ನೋಡಿ, ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಾಯ್ತು, ಅದನ್ನ ಎಲ್ಲರೂ ಒಪ್ತಾರೆ, ಇವನ್ ಬಿಜೆಪಿ JDS ಒಪ್ತದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲಿ ಅಂತ ಅವ್ರು ಘೋಷಣೆ ಮಾಡಿದ್ರು. ಯಡಿಯೂರಪ್ಪರು ನೋಡ್ಕೊಂಡು ಕೆಲವರು ಮತ ಹಾಕಿದ್ರು. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ನೋಡ್ಕೊಂಡು ಕಾಂಗ್ರೆಸ್ ಮತ ಹಾಕಿದ್ರು. ಕುಮಾರಣ್ಣನ ನೋಡ್ಕೊಂಡು JDS ನವರು ಮತ ಹಾಕಿದ್ರು. ಇಲ್ಲಿಂದ ಲೋಕಲ್ ವಿಷಯಗಳಿಗೆ ಬಿಟ್ರೆ ಬೇರೆ ಯಾವ ವಿಷಯ, ಅಕ್ಕಪಕ್ಕದ ರಾಜ್ಯಗಳ ವಿಷಯಗಳಿಗೆ ಎಲ್ಲ ಮತ ಹಾಕಿರೋದು. ಇಲ್ಲಿ ಕೂಡ ಈಗ ನಾವು ಕಾಂಗ್ರೆಸ್ ನೀವು ಹೇಳ್ಬೋದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೋ ಇರುತ್ತೆ, ಚುನಾವಣೆ ಇಲ್ಲ ಆಗುತ್ತೆ ಅಂತ. ಖಂಡಿತ ವಿಷಯ ಆಧಾರಿತನೇ ಚುನಾವಣೆ ಆಗುವಂಥದ್ದು. ರಾಜ್ಯದ ಪರವಾಗಿ ಯಾರು ಯೋಚನೆ ಮಾಡ್ತಾರೆ, ರಾಜ್ಯಕ್ಕೆ ಯಾರು ಹಿತವನ್ನ ಕಾಪಾಡ್ತಾರೆ, ಜನಗಳ ಹಿತವನ್ನು ಯಾರು ಕಾಪಾಡ್ತಾರೆ, ಅದಕ್ಕೆ ಮಾಡುವಂಥದ್ದು, ಅವ್ರಿಗೆ ಆಗುವಂಥದ್ದು. ಈಗ ಬಿಜೆಪಿಯ ಫೈಲೂರ್ಗಳು ನಾನು ಈಗ ಇಲ್ಲಿ ಹೇಳೋದು ಬೇಡ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಯಾಕೆ ಸಮನ್ವಯತೆ ಕೊರತೆ ಇದೆ, ಅಲ್ಲಿಂದ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ, ಕೆಲವು ವಿಷಯಗಳು ಪ್ರಾಜೆಕ್ಟ್ಗಳಲ್ಲಿ ಯಾಕೆ JNR ತರ ಅಟಲ್ ಅಮೃತ್ ಯೋಜನೆಗಳು ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಯಾಕೆ ಮೇಕೆದಾಟು ಯೋಜನೆಗೆ ಇವ್ರು ಯಾವುದೂ ಫೈಲ್ ಅನ್ನು ಮೂವ್ ಮಾಡಿಲ್ಲ ರಾಜ್ಯ ಸರ್ಕಾರ 2 ವರ್ಷಗಳಿಂದ, ಯಾಕೆ ಇವ್ರು ಫೈಲ್ ಮೂವ್ ಮಾಡಿಲ್ಲ. ಈಗ ನಾವಿದ್ದಾಗ ಏನ್ ಮಾಡಿದ್ವಿ, ನಾವು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಫಸ್ಟ್ ಯೋಜನೆ ಘೋಷಣೆ ಆಯ್ತು. ಕುಮಾರಸ್ವಾಮಿ ಅವರು ಸರ್ಕಾರ ಬಂದಾಗ ಮೊನ್ನೆ DK ಶಿವಕುಮಾರ್ ಅವರು ಯೋಜನೆ DPR ಮಾಡಿದ್ರು. ಅದಾದ್ಮೇಲೆ ಇವ್ರು ಯಾಕೆ ಅದನ್ನ ಮುಂದುವರಿಸಿಲ್ಲ ಅಂತ ಜನ ಕೇಳ್ತಾರೆ. ನಾವಲ್ಲ, ಜನ ಕೇಳ್ತಾರೆ. ಸರ್ ನಾವೇನ್ ಹೇಳ್ತೀವಿ, ನಾವು ಸರ್ಕಾರ ಬಂದ ಮೇಲೆ ಈ ಮೇಕೆದಾಟು ಯೋಜನೆ ಶತಸಿದ್ಧ ಮಾಡೇ ಮಾಡ್ತೀವಿ. ಈಗ ಕಳೆದ ಬಾರಿ 5 ವರ್ಷ ಕೊಟ್ಟಂತಹ ಆಡಳಿತ ನೋಡಿ ಜನ ಕೊಡ್ಬೇಕಾಗಿತ್ತಲ್ವಾ ಓಟು? ಹಾಗಾದ್ರೆ ಇಲ್ಲ, ನೋಡಿ ಹೇಳ್ತೀವಿ, ಅದು ಬೇರೆ ಬೇರೆ ಕಾರಣಗಳಿದೆ. ಆದಾಗ್ಯೂ ಕೂಡ ನಾವೇ ನಂಬರ್ 1 ಕರ್ನಾಟಕದಲ್ಲಿ ಮತಗಳಿಕೆಯಲ್ಲಿ 38% ಮತ ನಾವು ತಗೊಂಡಿದ್ದೀವಿ. ಬಿಜೆಪಿ ಅವರು 35% ತಗೊಂಡಿದ್ದಾರೆ. JDS ನವರು 3 ಸ್ಥಾನದಲ್ಲಿದ್ದಾರೆ. ನಂಬರ್ 1 ನಾವೇ ಇದು ಮತಗಳಿಕೆಯಲ್ಲಿ, ನಾವೇ ನಂಬರ್ 1 ಇರೋದು. ಜನ ಮತ ಹಾಕಿದ್ದಾರೆ ನಮಗೆ. ಆದರೆ ಕಾರಣಾಂತರಗಳಿಂದ ಕೆಲವು ಕಡೆ ಪೋಲರೈಸೇಷನ್ ಆಗಿ ಮತಗಳು, ಸೀಟುಗಳು ಬಿಜೆಪಿ ನಂಬರ್ 1 ಆಯಿತು. ಆಮೇಲೆ ಆಪರೇಷನ್ ಕಮಲ ಮಾಡಿ ಅವರು ಸಂಪೂರ್ಣ ಸರ್ಕಾರ ಮಾಡಿದ್ರು, ನಮ್ಮ ಸಮ್ಮಿಶ್ರ ಸರ್ಕಾರ ಉಳಿಸಿದ್ರು. ನೀವು ನೋಡಿದ್ರಿ ಮತ ಏನು ಬಿಜೆಪಿ ಪರವಾಗಿತ್ತಾ? ಇಲ್ವಲ್ಲ, ಅವರ ಹಿಂಬಾಗಲಿಂತಾನೆ ಸರ್ಕಾರ ಮಾಡಿದ್ರು. ಎಲ್ಲ ಕಡೆ ಅತಂತ್ರನೇ ಆಗಿರೋದು ಅಂತ ಹೇಳಿ. ಅತಂತ್ರ ಅಂದ್ರೆ ಒಂದೇನಂದ್ರೆ, ಆ ಸಮಯದಲ್ಲಿ ಸಮ್ಮಿಶ್ರ ಸರ್ಕಾರ ಜನ ತೀರ್ಮಾನ ಆಯಿತು ಸಮ್ಮಿಶ್ರ ಸರ್ಕಾರಕ್ಕೆ. ಆದ್ರೆ ಆ ಸರ್ಕಾರವನ್ನ ಉಳಿಸ್ಲಿಕ್ಕೆ
ಜನ ಅಭಿಪ್ರಾಯ ಇದ್ರೂ ಕೂಡ ಬಿಜೆಪಿ ಬಿಡ್ಲಿಲ್ಲ, Okay. ಹಿಂಬಾಗಲಿ ಸರ್ಕಾರ Yes. ಮಾಡಿದ್ರು. ಆದ್ರೆ ಈ ಬಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಜನಗಳ ಜೊತೆ ಈ ತರ ಮ್ಯಾಂಡೇಟ್ ಕೊಡ್ಬೇಡಿ, ಫ್ರಾಕ್ಚರ್ ಮ್ಯಾಂಡೇಟ್ ಕೊಡ್ಬೇಡಿ, ಈ ತರ ಸಮ್ಮಿಶ್ರ ಸರ್ಕಾರಗಳಾದಾಗ ಬಿಜೆಪಿ ಅವರಿಗೆ ದುಡ್ಡಿದೆ, ಅಧಿಕಾರ ಇದೆ, ಏನ್ ಬೇಕಾದ್ರೂ ಮಾಡ್ತಾರೆ, ಸಂಪೂರ್ಣ ಬಹುಮತವನ್ನ ಕೊಡಿ ಅಂತ ಹೇಳಿ ನಾವು ಜನಗಳ ಜೊತೆ ಹೋಗ್ತೀವಿ. ಆಮೇಲೆ ಅದಕ್ಕೆಲ್ಲಾ ರೂಪರೇಷೆ ನಾವು ಮಾಡ್ಕೊಂಡಿದೀವಿ. Okay. 140 150 ಸೀಟ್ ಗೆಲ್ಲೋ ರೂಪರೇಷೆ ಮಾಡ್ಕೊಂಡಿದೀವಿ. ಅದಲ್ಲದೆ ಇನ್ನೂ ಕೂಡ ಇನ್ನು ಮಿಕ್ಕಿದ 75 ಸೀಟ್ಗಳಲ್ಲೂ ಕೂಡ ನಮ್ಮ ರಣತಂತ್ರ ನಾವು ಇಟ್ಕೊಂಡಿದೀವಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಸೆಂಬ್ಲಿ ಎಲ್ಲ ರಣತಂತ್ರ ಆಲ್ರೆಡಿ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಆ ಒಂದು ನಂಬಿಕೆ ನಿಮ್ಗಿದೆ 140 150 ಸೀಟ್ ಬರುತ್ತೆ ಅಂತ ಹೇಳಿ. ಗಿರಿಧರ್ ಉಪಾಧ್ಯಾಯ ಅವರು ಆಲ್ರೆಡಿ ಕಾಂಗ್ರೆಸ್ನವ್ರಿಗಂತೂ ನಂಬಿಕೆ ಇದೆ, ಆಲ್ರೆಡಿ ನಾವೇ ಬರೋದು ರಾಜ್ಯದಲ್ಲಿ ಅಂತ ಹೇಳಿ. ಸೊ ಬಿಜೆಪಿ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ ಆಲ್ರೆಡಿ. ಆದ್ರೆ ಈಗ ಕೇಳಿ ಬರ್ತಾ ಇರುವಂತದ್ದು ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯ ಮೈನಸ್ಗಳ ಆಗಿಲ್ಲದೆ ಅದನ್ನ ಇಲ್ಲಿ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಪ್ರಮುಖವಾಗಿ ಈಗ ಎಲೆಕ್ಷನ್ ಗಿಂತ ಮುಂಚೆ ಒಂದಷ್ಟು ಬದಲಾವಣೆಗಳು ಆಗತ್ತೆ. ಅದು ಅಧ್ಯಕ್ಷರ ವಿಚಾರ ಆಗಿರಬಹುದು ಅಥವಾ ಸಚಿವ ಸ್ಥಾನಗಳ ವಿಚಾರ ಆಗಿರಬಹುದು. ಸೊ ಅದು ಇನ್ನೊಂದಷ್ಟು ಅಸಮಾಧಾನಗಳಿಗೆ ಕಾರಣ ಆಗಬಹುದು ಅಂತ. ಆ ರೀತಿಯ ಬೆಳವಣಿಗೆಗಳು ಇರುತ್ತಾ ಇರಲ್ವಾ? ಒಂದ್ ಸೆಕೆಂಡ್ ಗಿರಿಧರ್ ಉಪಾಧ್ಯಾಯ ಅವರೇ. ಗಿರಿಧರ್ ಉಪಾಧ್ಯಾಯ ಅವರೇ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ, ನಾನು ಮಾತನಾಡಿಸ್ತೀನಿ. ಮಾತಾಡಿ, ಕಂಟಿನ್ಯೂ ಮಾಡಿ. ಉತ್ತರಾಖಂಡ್ ಅಲ್ಲಿ 3 ಮುಖ್ಯಮಂತ್ರಿಗಳು ಚೇಂಜ್ ಆದ್ರೂ ಕೂಡ ಪಕ್ಷ ಅಧಿಕಾರಕ್ಕೆ ಬಂತು. ಅದೇ ತರ ಆಗತ್ತೆ ಅಂತ ನಂಬಿಕೆ ಇದೆಯಾ? ಇಲ್ಲ ಆಗತ್ತೆ ಅಂತ ಹೇಳಿದ್ದಲ್ಲ, ನಾನು ಹೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷ ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಒಬ್ಬ ವ್ಯಕ್ತಿಯ ಹಿಂದೆ ಹೋಗುವಂತ ಪಾರ್ಟಿ ಅಲ್ಲ. ಪಕ್ಷಕ್ಕೋಸ್ಕರ, ಕಮಲದ ಗುರುತಿಗೋಸ್ಕರ ಕೆಲಸ ಮಾಡತಕ್ಕಂತ ಕಾರ್ಯಕ್ರಮ. ನರೇಂದ್ರ ಮೋದಿ ಅವರ ಫೇಸ್ ಇಟ್ಕೊಂಡು ಹೋಗೋದಿಲ್ಲ, ಹಾಗಾದ್ರೆ ಅವರ ನಾವು ಅದು ಗಮನಕ್ಕೆ ತಗೊಳ್ಳೋದಿಲ್ಲ. ಸರ್ಕಾರದಲ್ಲಿ ಏನ್ ಬದಲಾವಣೆ ಆದ್ರೂ ಕೂಡ ನಾವು ಗಮನಕ್ಕೆ ತಗೊಳ್ಳೋದಿಲ್ಲ. ನಮ್ಮ ಒಂದೇ ಗುರಿ 2023ರಲ್ಲಿ ಅಧಿಕಾರಕ್ಕೆ ಬರ್ಬೇಕಂತಕ್ಕಂಥದ್ದು ಒಂದು ಗುರಿ. ಆಮೇಲೆ ಈಗಷ್ಟೇ JDS ಅವ್ರು ಹೇಳಿದ್ರು ಬಿಜೆಪಿ ಅವರು ಸೀಟ್ ಕಮ್ಮಿ ತಗೊಂಡ್ಬಿಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಉಳಿದಂತ ನಾವು ಎಲ್ಲಾ 4 ರಾಜ್ಯಗಳಲ್ಲೂ ಕೂಡ ಶೇಕಡಾವಾರು ಮತದಾನದಲ್ಲಿ 5ರಿಂದ 7% ಜಾಸ್ತಿ ತಗೊಂಡಿದೀವಿ. ಯಾಕೆ 312 273 ಆಯ್ತು ಅಂತ ಹೇಳಿದ್ರೆ ಆಪೋಸಿಷನ್ ಈ ಸಲಿ 2 ಅಂದ್ರೆ 2 ಕಾರ್ನರ್ಡ್ ಕಾಂಟೆಸ್ಟ್ ಇದ್ದಿದ್ರಿಂದ ಸಮಾಜವಾದಿ ಪಾರ್ಟಿ ಅವರಿಗೆ ಜಾಸ್ತಿ ವೋಟ್ ಬಂತ. ಆದ್ರೂ ನಮಗೂ ಸಮಾಜವಾದಿ ಪಾರ್ಟಿಗೆ 12% ಡಿಫರೆನ್ಸ್ ಇದೆ. ಗೋವಾದಲ್ಲೂ ಕೂಡ ನಮಗೂ ಕಾಂಗ್ರೆಸ್ಗೂ 12% ಡಿಫರೆನ್ಸ್ ಇದೆ ವೋಟ್ ಅಲ್ಲಿ. ಏನಾಗಿದ್ದು ಅಂತ ಹೇಳಿದ್ರೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನರೇಂದ್ರ ಮೋದಿ ಅವರನ್ನ ಇಟ್ಕೊಂಡು ನೀವು ಈ ಸಲ ಎಲೆಕ್ಷನ್ ಹೋಗೋದಿಲ್ವಾ? ಏನು ನರೇಂದ್ರ ಮೋದಿ ಅವರ ಹೆಸರಲ್ಲಿ ಎಲೆಕ್ಷನ್ ಹೋಗೋದಿಲ್ಲ ನೀವು? ನಾವು ಡಬಲ್ ಇಂಜನ್ ಸರ್ಕಾರ ಅಂತ ಹೇಳಿದ್ವಿ. ನರೇಂದ್ರ ಮೋದಿ ಹೆಸರಲ್ಲೂ ಹೋಗ್ತೀವಿ, ರಾಜ್ಯದಲ್ಲಿ ಮಾಡಿರ್ತಕ್ಕಂತ ಸಾಧನೆ ಬಗ್ಗೆನೂ ನಾವು ಜನರಿಗೆ ತಿಳಿಸೋದಿದೆ. ಈಗಷ್ಟೇ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ರು. ಶಿಕ್ಷಣಕ್ಕೆ 31,980 ಕೋಟಿ ರೂಪಾಯಿಯನ್ನ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಜಲಸಂಪನ್ಮೂಲಕ್ಕೆ 20,601 ಕೋಟಿ. ನೋಡಿ, ಯಾವುದೇ ಬಜೆಟ್ ಮಾಡ್ಬೇಕಾದ್ರೆ ಅದು ನೈಜ ಸ್ಥಿತಿಗೆ ಹತ್ರ ಇರ್ಬೇಕು. ಇದು ಮುಂಚೆ ರೈಲ್ವೆ ಬಜೆಟ್ ಮಾಡ್ತಾ ಇದ್ರು ನೋಡಿ, 1,000 ರೈಲ್ ಬಿಡ್ತಾ ಇದ್ರು. ಆಮೇಲೆ ಆಗಿದ್ದ ಯೋಜನೆ ಎಷ್ಟು ಅಂದ್ರೆ 1,000ದಲ್ಲಿ 100 ಕೂಡ ರೈಲ್ ಆಗಿರಲ್ಲ. ಆ ರೀತಿ ಬಜೆಟ್ ಕೊಡೋದಿಲ್ಲ. ಯಾವುದು ಸ್ಥಾಪನೆಗೆ ತರ್ಲಿಕ್ಕೆ ಆಗುತ್ತೋ ಅದನ್ನ ಅಂತ ಬಜೆಟ್ ಅನ್ನ ಈ ಬಾರಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿಗೆ 16,000 ಕೋಟಿ ಕೊಟ್ಟಿದ್ದಾರೆ ಬೊಮ್ಮಾಯಿ ಅವರು. ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂತದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊಟ್ಟಂತ ಬಜೆಟ್. ಈ ಬಜೆಟ್ ಅಂತ ಆಲ್ರೆಡಿ ಆರೋಪ ಮಾಡಿದ್ರು, ನೀವು ಕೂಡ ಕೇಳಿದಿರಿ. ನಾನು ಮಾತನಾಡಿಸ್ತೀನಿ ಗಿರಿಧರ್ ಉಪಾಧ್ಯಾಯ ಅವರೇ. ಈಗ ಬೇರೆ ಬೇರೆ ರೀತಿಯಂತಹ ರೀತಿಯಲ್ಲಿ ನೀವುಗಳೇ ಪ್ರೊಜೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ, ನಮ್ಮ ಪಕ್ಷದಲ್ಲಿ ಏನು ಯಾವ ರೀತಿಯಾಗಿ ಅಂತ ಹೇಳಿ. ಆದ್ರೆ ಜನರ ನಿರ್ಧಾರ ಏನು, ಜನರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಹೇಗಾಗುತ್ತೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಬ್ಯಾಟಲ್ 2023 ತ್ರಿಬಲ್ ಫೈಟ್ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ, ಯಾವ ರೀತಿಯಾಗಿ ಪಾಠವನ್ನು ಕಲಿತಾ ಇದೆ, ಯಾವ ರೀತಿಯಾಗಿ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ರಮೇಶ್ ಗೌಡ ಅವರೇ, ಈಗ JDSಗೆ 123 ಟಾರ್ಗೆಟ್ ಅನ್ನುವಂಥದ್ದು ಇದ್ರೂ ಕೂಡ ಕಿಂಗ್ ಮೇಕರ್ ಆಗತ್ತಾ ಅಂತ ಹೇಳಿ, ಯಾಕಂದ್ರೆ ಆ ರೀತಿಯ ಬೆಳವಣಿಗೆಗಳಂತೂ ನಡೀತಾ ಇದೆ, ಒಂದಷ್ಟು ಸಂಘಟನೆಗಳು ಆಗ್ತಾ ಇದೆ. ಮೊದಲಿಗಿಂತಲೂ ಕೂಡ ಈಗ ಕಿಂಗ್ ಆಗುವಂತಹ ಚಾನ್ಸಸ್ ಇದೆಯಾ, ಕಿಂಗ್ ಮೇಕರ್ ಆಗುವ ಚಾನ್ಸಸ್ ಇದೆಯಾ? ಈಗಾಗಲೇ ನಮ್ಮ ಪಕ್ಷ, ನಮ್ಮ ಪಕ್ಷದ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಬಾರಿ ಕಿಂಗ್ ಅಲ್ಲ, ನಾವು ಕಿಂಗ್ ಮೇಕರ್ ಅಲ್ಲ, ನಾವೇ ಕಿಂಗ್ ಆಗ್ಬೇಕು ಅಂತೇಳಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಅದ್ರದ್ದು ಗುರಿ ಇಟ್ಕೊಂಡೆ 123, ಮುಂದಿನ 2023 ನಮ್ ಗುರಿ ಅಂತೇಳಿ ಈಗಾಗಲೇ ಅದ್ರ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ. ತಮ್ಗೆಲ್ಲ ಅಲ್ಲ, ಯಾಕೆ ಆಗ್ಬಾರ್ದು ನೋಡಿ. ಈಗಾಗ್ಲೇ ನಾನೊಂದು ಹೇಳ್ತೀನಿ,
ಬಿಜೆಪಿ ಇವತ್ತು ಬಿಜೆಪಿ ಎಲ್ಲ ಕಡೆನೂ ಸಹನು ಅವರು ಬಹಳ ಎಲ್ಲ ರಾಜ್ಯಗಳಲ್ಲೂ ಅವರು ಅಧಿಕಾರದಲ್ಲಿರ್ಬೋದು. ಏನು ನಮ್ಮ ದಕ್ಷಿಣ ಇದ್ರ ಈ ಕಡೆ ಬಿಟ್ಟು ನಾರ್ತ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಅವ್ರು ಇದ್ದಾರೆ. ಆದ್ರೆ ತಾವು ನೋಡ್ಕೊ ಹಿಂದೆ ಅವ್ರು ಯಾವ ರೀತಿ ಆ ಪರಿಸ್ಥಿತಿ ಇತ್ತು ಅಂತೇಳಿ ತಾವೆಲ್ಲ ನೋಡಿದ್ದೀರಿ. ಅದೇ ರೀತಿ ನಮ್ಮ ಪಕ್ಷದಲ್ಲೂ ಸಹನು ಹಿಂದೆ ನಮ್ಮ ಪಕ್ಷದಲ್ಲಿ ಎಲ್ಲರೂ ಸೋತಿರ್ತಕ್ಕಂಥ ಸಂದರ್ಭದಲ್ಲೂ ಸಹನು ಇನ್ನೇನು JDS ಪಕ್ಷನೇ ಇಲ್ಲ ಅಂತ ಹೇಳಿ ಇದ್ದಂಥ ಸಂದರ್ಭದಲ್ಲೂ ಇವತ್ತು JDS ಪಕ್ಷ ಯಾವ ರೀತಿ ಇದೆ ಅನ್ನೋದು ತಮ್ಗೆಲ್ಲ ಗೊತ್ತಿದೆ. ಇದಾಗೂ ಸಹನು ಎರಡೂ ರಾಷ್ಟ್ರೀಯ ಪಕ್ಷಗಳು ನಮಗೆ ಸಮಾನ ಅಂತ ನಾವು 100% ಎರಡೂ ರಾಷ್ಟ್ರೀಯ ಪಕ್ಷಗಳು ನಾವು ವಿರೋಧ ಮಾಡ್ತೀವಿ. ಒಂದ್ ಕಡೆ ಸಾಫ್ಟ್ ಕಾರ್ನರ್ ಒಂದ್ ಕಡೆ ತೋರಿಸ್ತಾ ಇದ್ದೀರಿ. ಸಾಫ್ಟ್ ಕಾರ್ನರ್ ಅಂತಂದ್ರೆ ಒಂದು ನಿನ್ನೆ ನಡೆದಂತ ಇದು ಇರ್ಬೋದು ಅಥವಾ ಕುಮಾರಣ್ಣವ್ರು ಕೆಲವೊಂದು ಸ್ಟ್ರಾಟಜೀಸ್ ಮಾಡಂತ ರಾಜಕಾರಣದಲ್ಲಿ ಕೆಲವೊಂದು ಸ್ಟ್ರಾಟಜೀಸ್ ಮಾಡಂತ ಸಂದರ್ಭದಲ್ಲಿ ಏನು ಇವತ್ತಿನ ದಿವಸ ಇವಾಗ ನಾವು ಹೇಳಿದ್ವಿ. ಈಗ ನಾನು ಆವಾಗಲೇ ಅವ್ರು ಹೇಳ್ತಾ ಇದ್ರು ಪರ್ಸೆಂಟೇಜ್ ಆಫ್ ವೋಟ್ ಬಗ್ಗೆ ಮಾತನಾಡ್ತಾ ಇದ್ರು. ನಾನು ಒಂದು ಹೇಳ್ತೀನಿ, ಅಲ್ಲಿ SP-ನೂ ಒಂದು ಪ್ರಾದೇಶಿಕ ಪಕ್ಷ. ನೀವು 1900 ಓಟಲ್ಲಿ ಸುಮಾರು 100ರಿಂದ 103 ಸೀಟ್ ಸೋತಿದ್ದಾರೆ. ಯಾರು ಅಲ್ಲಿ SP ಅವರು. ಅದೇ ರೀತಿ JDS ಪಕ್ಷ ಹೋದ ಬಾರಿ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ಸಹನು ಕಾಂಗ್ರೆಸ್ನವ್ರು ಏನು ಕುತಂತ್ರ ಮಾಡಿದ್ರು, ಏನು ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ಕೊಂಡು ಹೊರಟ್ರು. ರಾಹುಲ್ ಗಾಂಧಿ ಅವರು ಮಂಡ್ಯದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಯಾರೋ ಒಬ್ರು ಚೀಟಿ ಕೊಟ್ಟು ಹೇಳ್ಸಿದ್ರು ಬಿಜೆಪಿಯ ಬಿ ಟೀಮ್ ಅಂತ. ಹಾಗಾಗಿ ನಮ್ಮ ಏನ್ ಮಾಡಿದ್ರು, ಅಲ್ಪಸಂಖ್ಯಾತರ ಮತಗಳು ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಬರದೇ ಇರೋ ರೀತಿ ಮಾಡಿದ್ರು. ಅವರ ಒಂದು ಕುತಂತ್ರ ಏನ್ ಮಾಡಿದ್ರು ಅವತ್ತು, ಅಲ್ಪಸಂಖ್ಯಾತರ ಮತಗಳು ನಮಗೆ JDS ಪಕ್ಷಕ್ಕೆ ಬರದೇ ಇರೋ ರೀತಿ ಮಾಡಿದ್ರು. ಆದ್ರೆ ಮನ್ನಣೆಯನ್ನ ಕೊಡಬೇಕು ಏನಾಗ್ತಾ ಇದೆ ಆ ರೀತಿಯಾಗಿ ಆಗ್ಬೇಕು. ಈಗ ನಾವು ದಕ್ಷಿಣ ಭಾರತದಲ್ಲಿ ನಾವು ನೋಡೋದ್ರೆ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಆದಂಗೆ ಇಲ್ಲೂ ಕೂಡ ಜನ ಮನ್ನಣೆಯನ್ನ ಕೊಡ್ತಾರೆ ಅನ್ನೋದನ್ನ ನೀವು ನಂಬ್ತಾ ಇದ್ದೀರಿ. ಒಂದೇ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ನೋಡಿ, ನೀವು ತಿಳ್ಕೊಳ್ಳಿ. ನಮ್ಗೇನಾದ್ರೂ ಆವತ್ತು ನಮ್ಮ ಕ್ಯಾಂಡಿಡೇಟ್ಗಳು ಸೋತ್ರಲ್ಲ, 32-33 ಜನ ನಮ್ಮ ಕ್ಯಾಂಡಿಡೇಟ್ಗಳು ಏನು ಬರೀ 900ರಿಂದ 1000 ಓಟಲ್ಲಿ ಸೋತ್ರಲ್ವಾ, ಎಲ್ಲವೂ ನಮ್ಮ 400 ಓಟಲ್ಲಿ ಸೋತಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ಅಲ್ಪಸಂಖ್ಯಾತರ ಓಟು ನಮಗೆ ಬರಲಿಲ್ಲ, ಅದೆಲ್ಲ ಒಂದು ಸೈಡ್ ಕಾಂಗ್ರೆಸ್ಗಾಯಿತು. ಹಾಗಾಗಿ BJP ಸೀಟುಗಳು ಸಹ ಹೆಚ್ಚಾಯಿತು. ಇಲ್ಲಾಂದಿದ್ರೆ JDS ಆವತ್ತು ಸಹ 60ರಿಂದ 62 ಸೀಟ್ ಬರ್ತಾ ಇತ್ತು. JDS ಆ ರೀತಿ ಬಂದಿದ್ದಿದ್ರೆ BJP ಅಷ್ಟು ರೀಚ್ ಆಗ್ತಾ ಇರಲಿಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎರಡೂ ರಾಷ್ಟ್ರೀಯ ಪಕ್ಷಗಳು ಏನು ಗೊತ್ತಾ, ನಾವು ಸಾಫ್ಟ್ ಕಾರ್ನರು ಅಥವಾ ಇನ್ನೊಬ್ಬರ ಬಗ್ಗೆ ಏನೋ ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತೀವಂತಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳ ಗುರಿ ಏನು ಗೊತ್ತಾ, JDS ಪಕ್ಷ ನಿಮ್ಮ ಟಾರ್ಗೆಟ್ ಕೂಡ ಈ ಸಲ ಕನ್ನಡದ ವಿಚಾರ, ಪ್ರಾದೇಶಿಕತೆ. ಈಗ ನಿಮ್ಗೆ ವಿರೋಧ ಪಕ್ಷ ಯಾರು? ಅದೇ ನಮ್ಗೆ ಆಶ್ಚರ್ಯ ಆಗಿದೆ. ವಿರೋಧ ಪಕ್ಷ ಏನಿದೆ ಅಂತ. ವಿರೋಧ ಪಕ್ಷಕ್ಕೆ ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾರೆ JDS ನಾಯಕರು. ಸರ್ಕಾರವನ್ನ ಹೊಗಳುತ್ತಾರೆ JDS ನಾಯಕರು. ಅವ್ರು ಕೂಡ ಯಾವುದು ಗೋಹತ್ಯೆ ನಿಷೇಧ ಕಾಯ್ದೆಗೆ ಬೆಂಬಲ ಕೊಡ್ತಾರೆ, ರೈತ ವಿರೋಧಿ ಕಾಯ್ದೆ, ಭೂಸ್ವಾಧೀನ ಕಾಯ್ದೆಗೆ ಬೆಂಬಲ ಹೋರಾಟ ಮಾಡ್ಬೇಕಾದ್ರೆ ಅಬ್ಸೆಂಟ್ ಆದ್ರೂ ಕೂಡ ಅದಂಗೆ ಬರುತ್ತೆ. ಆಮೇಲೆ ಭೂಸ್ವಾಧೀನ ಕಾಯ್ದೆಗೆ ಕೂಡ ಅವ್ರು ನೇರ ಬೆಂಬಲ ಕೊಡ್ತಾರೆ. ಇದು JDS. ಆಮೇಲೆ ನಿಮ್ಗೆ ಈಗ ಎರಡು ಪಕ್ಷಗಳಿದೆ, ಹೋರಾಟ ಮಾಡ್ಲೇಬೇಕಾಗ್ತದೆ. ಈಗ 2 ಉಪಚುನಾವಣೆ ನಡೆಯಿತು, ಒಂದು ಶಿರಾ ಮತ್ತೆ ಒಂದು ರಾಜರಾಜೇಶ್ವರಿ ನಗರ ಉಪಚುನಾವಣೆ. ಅಲ್ಲಿ ಯಾವಾಗಲೂ ಏನು ಗೊತ್ತಾ, ತ್ರಿಕೋಣ ಸ್ಪರ್ಧೆ, JDS, ಕಾಂಗ್ರೆಸ್, BJP. ಈ ಬಾರಿ JDS ಇಲ್ಲೇ ಶಾಸಕರಿದ್ದಾರೆ, MLC ರಮೇಶ್ ಗೌಡ್ರಿಗೆ ಗೊತ್ತಿದೆ. JDS 60,000 70,000 ಓಟ್ ತಗೊಳ್ಳೋದು ಬರೀ 10,000 ಓಟಿಗೆ ಬಂತು. JDS ಓಟಲ್ಲೆಲ್ಲ ಹೋಯ್ತು, BJPಗೆ ಹೋಯ್ತು. RR ನಗರದಲ್ಲಿ 60,000 70,000 ಓಟ್ ತಗೊಳ್ಳೋ JDS 10,000 ಓಟ್ ತಗೊಂಡ್ರೆ JDS ಓಟಲ್ಲೆಲ್ಲ ಹೋಯ್ತು, BJPಗೆ ಹೋಯ್ತು. ಅಂದ್ರೆ ನಾವು ಹೇಳ್ಬೋದು ಇವರು ನಾವು ಬಿ ಟೀಮ್ ಅಂತ ಯಾಕಂತೀವಿ ಅನ್ನೋದನ್ನ ರಾಜ್ಯ ಮಟ್ಟದಲ್ಲಿ ಗೊತ್ತೋ, ನಾವು ಸ್ಥಳೀಯ ಮಟ್ಟದಲ್ಲೂ ನೋಡಿದೀವಿ, ಲೋಕಲ್ಲೂ ನೋಡ್ಬಿಟ್ಟಿದ್ದೀವಿ ಆ JDS ನಾಯಕರು ಕೊನೆ ಚುನಾವಣೆ ಟೈಮಲ್ಲಿ ಏನು ಮಾಡ್ತಾರೆ ಅಂತ. ಸೊ ಹಂಗಾಗಬಾರ್ದು. ತ್ರಿಕೋಣ ಸ್ಪರ್ಧೆ ಬೇಕು, ಪ್ರಾದೇಶಿಕ ಪಕ್ಷ ಬೇಕು, ನಮಗೆ ತ್ರಿಕೋಣ ಸ್ಪರ್ಧೆ ಬೇಕು. ಹಳೆ ಮೈಸೂರು ಭಾಗದಲ್ಲಿ ಸುಮಾರು 60ರಿಂದ 70 ಕ್ಷೇತ್ರಗಳಲ್ಲಿ JDS ಕಾಂಗ್ರೆಸ್ಗೆ ನೇರ ಪೈಪೋಟಿ, 40 ಕ್ಷೇತ್ರಗಳಲ್ಲಿ ಮಾತ್ರ ತ್ರಿಕೋಣ ಪೈಪೋಟಿ. ಇನ್ನು 100 ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ BJPಗೆ ನೇರ ಪೈಪೋಟಿ. ಕಾಂಗ್ರೆಸ್ 224 ಕ್ಷೇತ್ರದಲ್ಲೂ ಪೈಪೋಟಿ ಮಾಡುತ್ತೆ, JDS ಒಂದು 60 ಕ್ಷೇತ್ರದಲ್ಲಿ ಪೈಪೋಟಿ ಮಾಡುತ್ತೆ, BJP 120 ಕ್ಷೇತ್ರದಲ್ಲಿ ಪೈಪೋಟಿ ಮಾಡುತ್ತೆ. ಹಿಂಗಿರ್ಬೇಕಾದ್ರೆ ಪ್ಯಾನ್ ಕರ್ನಾಟಕ ಕಾಂಗ್ರೆಸ್ಗೆ ಜನ ಬೆಂಬಲ ಇದೆ, ಮತ್ತೆ ನಮ್ಮ ಸಂಘಟನೆ ಬಲಿಷ್ಠವಾಗಿದೆ. ಹಂಗಾಗಿ ನಾವು ಮುಂದಿನ ಚುನಾವಣೆಗೆ ಆ ಲೆಕ್ಕದಲ್ಲಿ ಯಾವ ರೀತಿಯಾದಂತಹ ಯಾವ ರೀತಿಯ ಗೊಂದಲ ಇಲ್ಲ, ಸಾಮೂಹಿಕ ನಾಯಕತ್ವ. ಈಗ
ನಾವು ಯೋಜನೆಗಳನ್ನ ತೋರಿಸಿ ನಾವು ಹೋಗೋದು ನಾಯಕತ್ವ. ನಮ್ಮ ಯೋಜನೆಗಳ ಮೇಲೆ ನಾವು ಪ್ರಣಾಳಿಕೆ ಏನ್ ಕೊಡ್ತೀವಿ ಅದ್ರ ಮೇಲೆ ನಾವು ಪ್ರಣಾಳಿಕೆನೇ ನಮ್ಮ ನಾಯಕತ್ವ. ಆಮೇಲೆ ಅಭ್ಯರ್ಥಿ ಅಂತ ಯಾರು ಘೋಷಣೆ ಮಾಡಿಲ್ಲ, ಕರ್ನಾಟಕದಲ್ಲಿ ಮಾಡಲ್ಲ, ಮಾಡೋದೇ ಇಲ್ಲ, ಕರ್ನಾಟಕದಲ್ಲಿ ಮಾಡೋದಿಲ್ಲ. ಕರ್ನಾಟಕದಲ್ಲಿ ನಮ್ಮ ಪ್ರಣಾಳಿಕೆ ನಾವು ಏನ್ ಯೋಜನೆಗಳು ಕೊಡ್ತೀವಿ ಅದ್ರ ಮೇಲೆ ಜನ ಓಟ್ ಹಾಕಿ ಅಂತ ಹೇಳ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ್ತೀವಿ. ಆಮೇಲೆ ಬಿಜೆಪಿ ವಕ್ತಾರರು ಹೇಳ್ಬೇಕಾದ್ರೆ ನಮ್ದು ಈ ಬಜೆಟ್ ಬಗ್ಗೆ ಹೇಳ್ತಾ ಇದ್ರು. ಅವ್ರು ಕೆಲವು ಈ ನೀರಾವರಿಗೆ 20,000 ಕೋಟಿ ಬಿಟ್ಟಿದೀವಿ ಅಂತ. ಬಿಜೆಪಿಗೆ ಸ್ವಲ್ಪ ನಾಚಿಕೆ, ಸ್ವಲ್ಪ ಬೇಕು, ಅಂಜಿಕೆ ಒಂದು ಇರಬೇಕು, ಒಂದು ಗೌರವ ಬೇಕು. ಅವರ ಪ್ರಣಾಳಿಕೆ ಹೇಳಿದ್ದಾರೆ ನಾವು 1.5 ಲಕ್ಷ ಕೋಟಿ ರೂಪಾಯಿ ನಾವು ನೀರಾವರಿ ಕೊಡ್ತೀವಂತ. ಆ ಲೆಕ್ಕದಲ್ಲಿ 30,000 ಕೋಟಿ ಬಿಡಬೇಕಾಗಿತ್ತಲ್ಲ. ಅವರ ಪ್ರಣಾಳಿಕೆಗೆ ವಿರೋಧವಾಗಿ ಅವರು 20,000 ಕೋಟಿ ಇಟ್ಟಿದ್ದಾರಲ್ಲ ನೀರಾವರಿಗೆ. ಸಾಕಾ ನೀರಾವರಿಗೆ? ನಾವು ಸರ್ಕಾರದಲ್ಲಿ ಇದ್ದಾಗ 25,000 ಕೋಟಿ ಇಡಿ, 30,000 ಕೋಟಿ ಇಡಿದ್ದ ಬಂಬಡಿ ಹೊಡಿತಿದ್ದವರು ಈಗ ಯಾಕೆ 20,000 ಕೋಟಿಗೆ ಬಂದರು? ಆಮೇಲೆ ಮೇನ್ ಯೋಜನೆಗಳಿದ್ದಾವಲ್ಲ, 2016-17 ಯೋಜನೆಯಲ್ಲಿ ನಾವು ಏನು ಹಣ ಇಟ್ಟಿದ್ವಿ ಅದಕ್ಕಿಂತ 10% ಯೋಜನೆಗೆ ಹಣಗಳು ಕಡಿಮೆ ಇಟ್ಟಿದ್ದಾರೆ. ವಸತಿ ಕಡಿಮೆ ಇಟ್ಟಿದ್ದಾರೆ, ಆಹಾರ ಇಲಾಖೆ ಕಮ್ಮಿ ಇಟ್ಟಿದ್ದಾರೆ, ಮಕ್ಕಳ ಮತ್ತೆ ಅಭಿವೃದ್ಧಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ನೀವು ಚುನಾವಣೆಗೆ ಹೋಗ್ತೀರಿ. ಆದ್ರೆ ನಿಮ್ಮಲ್ಲೇ ಸಾಕಷ್ಟು ಗಲಾಟೆಗಳಿದೆ, ನಿಮ್ಮಲ್ಲೇ ಇರುವಂತಹದೆಲ್ಲ ಹೊರಗೆ ಬರ್ತಾ ಇದೆ ಆತಂಕಗಳು. ಇಲ್ಲ, ಆ ರೀತಿ ಯಾವ ರೀತಿಯ ಆತಂಕನೂ ಇಲ್ಲ, ಯಾವ ರೀತಿಯ ಗೊಂದಲನೂ ಇಲ್ಲ, ಭಿನ್ನಾಭಿಪ್ರಾಯವಿಲ್ಲ. ಯಾಕಂದ್ರೆ ನಾವೇನು ಇಲ್ಲ ಆಳ್ವಿಕೆಯನ್ನು ಮಾಡ್ತಾ ಇಲ್ಲ. ಇವಾಗ ನಾವು ಮಾಡ್ಬೇಕಾದ್ರೆ ಪಕ್ಷ ಸಂಘಟನೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಹೋಗ್ತಾರೆ. ಸಿದ್ದರಾಮಯ್ಯನವರ ಅನುಭವ, ಆಂತರಿಕವಾಗಿ ಒಟ್ಟಾಗಿ ಹೋಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಆಡಳಿತದ ಅನುಭವ, ಡಿ ಕೆ ಶಿವಕುಮಾರ್ ಅವರ ಚತುರತೆ, ಚಾಣಾಕ್ಷತೆ ಎರಡು ಸೇರ್ಕೊಂಡು ಒಟ್ಟಾಗಿ ಹೋಗಿ ಇವತ್ತಿನ ಅಂಕಿಅಂಶ ನಾನು ಹೇಳ್ತೀನಿ 140ಕ್ಕೂ ಜಾಸ್ತಿ ಸೀಟ್ ನಾವು ಗೆಲ್ತೀವಿ. ಇನ್ನು ಮುಂದೆ ನಾವೇನ್ ತಯಾರಿ ಮಾಡ್ತೀವಿ, ಈಗ ನಾವು ಕಲಿಬೇಕಲ್ಲ. ಈಗ ಏನು ಪಕ್ಕ ರಾಜ್ಯಗಳಲ್ಲಿ ಯಾಕೆ ಸೋಲಾಯ್ತು, ಅಲ್ಲಿನ ಕ್ಷೇತ್ರಗಳಲ್ಲಿ, ಅಲ್ಲಿ ರಾಜ್ಯಗಳಲ್ಲಿ, ಅಲ್ಲಿ ರಾಜ್ಯದ ಒಂದೇ ಈಗ ಭರವಸೆ ಇರೋದು ನಿಮ್ಗೆ ಇಲ್ಲಿ, ಭರವಸೆನೂ ಇದೆ ಮತ್ತೆ ಒಂದು ಅವಕಾಶನೂ ಇದೆ. ಯಾಕಂದ್ರೆ 2 ವರ್ಷದಿಂದ ಸರ್ಕಾರನೇ ಇಲ್ವಲ್ಲ ರಾಜ್ಯದಲ್ಲಿ. 2 ವರ್ಷದಿಂದ ರಾಜ್ಯದ ಸರ್ಕಾರ ಇಲ್ವಲ್ಲ, ಸತ್ತೋಗಿರೋ ಸರ್ಕಾರ ನೋಡಿ. ಈಗ ಇವ್ರು ಹೇಳಿದ್ರಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಯಾಕೆ ಹಣ ಕೊಡ್ತದೆ? ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ಯೋಜನೆಗಳು ಮಾಡ್ಬೇಕಾದ್ರೆ ನಮ್ದು ಹಣಕಾಸು ತಗೊಂತಾರಲ್ಲ ಇಲ್ಲಿಂದ ಟ್ಯಾಕ್ಸ್ 42% ಮಾತ್ರ ಬರುತ್ತೆ. ಆ ಯೋಜನೆಗಳಿಂದ ಅಲ್ಲಿಂದ ದುಡ್ಡು ಬರಲ್ಲ ಇವ್ರ ಹತ್ರ. ಅಲ್ಲಿಂದ ಇವರು GST ಹಣ ತಗೊಂಬರಕ್ಕಾಗಲ್ಲ, ಕಾಂಪನ್ಸೇಷನ್. ಅಲ್ಲಿಂದ ದರೆಗಾಗಿ ದುಡ್ಡು ಬರೋದಿಲ್ಲ, ಅಲ್ಲಿಂದ ಶಿಕ್ಷಣ ಯೋಜನೆಗೆ ದುಡ್ಡು ಬರಲ್ಲ, ಸರ್ವ ಶಿಕ್ಷಣ ಅಭಿಯಾನಕ್ಕೆ, ಅಲ್ಲಿಂದ ಅಮೃತ ಯೋಜನೆಗೆ ದುಡ್ಡು ಬರೋದಿಲ್ಲ. ಏನ್ ಮಾಡ್ತೀರಿ? ಕೇಂದ್ರಕ್ಕೆ ಸಮನ್ವಯತೆನೇ ಇಲ್ಲ ಇಲ್ಲಿ ಅಂತ ಹೇಳಿ ಕೇಳೋದಕ್ಕೆ ಯಾರಿಗೂ ಆಗ್ತಿಲ್ಲ. ಯಡಿಯೂರಪ್ಪ ಅವರು ಇದ್ದಂತ ಸಂದರ್ಭದಲ್ಲಿ ನಾನೊಂದು ಅಂಕಿಅಂಶ ಕೊಡ್ತೀನಿ, ನನ್ನ ಹತ್ರ ಪೂರ್ತಿ ಇದೆ. ಕೇಂದ್ರದಿಂದ ಎಷ್ಟು ನಮಗೆ GST ಬಂದಿದೆ ಮತ್ತು ಟ್ಯಾಕ್ಸ್ ಎಷ್ಟು ಬಂದಿದೆ ಅಂತ. ಹಣ ವರ್ಗಾವಣೆ ಕರ್ನಾಟಕಕ್ಕಾದದ್ದು ಎಷ್ಟು ಅಂತ ಹೇಳಿ 2009-10ರಲ್ಲಿ 7,360 ತೆರಿಗೆ ಹಂಚಿಕೆ ಕೋಟಿ ರೂಪಾಯಿ ಆಗಿದ್ರೆ, ಅಲ್ಲ ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಈಗ ನಾಯಕರುಗಳೇ ಅಲ್ಲಿ ಒಟ್ಟಾಗಿ ಹೋಗೋದಿಲ್ಲ. 2014 ಒಂದೇ ಒಂದು ಸಂಖ್ಯೆ 2020ರಿಂದ 21 ಇನ್ನು 18,000 ಕೋಟಿ ಬರಬೇಕು. 21-22 18,000 ಕೋಟಿ ಬರಬೇಕು. ಅದೇ 2014ರಿಂದ 2019ಕ್ಕೆ 91,374 ಕೋಟಿ ಟ್ಯಾಕ್ಸ್ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನ. ಆದ್ರಿಂದ ಸ್ವಲ್ಪ ಗಿರಿಧರವ್ರೆ, ಸ್ವಲ್ಪ ತಮ್ಗೆ ಆತ್ಮಸಾಕ್ಷಿ ಇದೆಯಾ? ತಮಗೆ ಸ್ವಲ್ಪ ಆತ್ಮಸಾಕ್ಷಿ ಇದೆಯಾ? ಇನ್ನು 14ನೇ ಹಣಕಾಸು ಆಯೋಗದ ಪ್ರಕಾರ 10,500 ಕೋಟಿ ರೂಪಾಯಿ ಬಂದಿಲ್ಲ. ಇಂದ ಸುಮ್ಮನೆ ಸುಳ್ಳು ಹೇಳಬೇಕಾಗಿಲ್ಲ. ನಮ್ಮ ತೆರಿಗೆ ನಮ್ಮ ಪಾಲ್ಗೆ ಈ ರೀತಿಯ ಅಂಕಿಅಂಶ ಇಲ್ಲ. ಗಿರಿಧರ್, ನೀವ್ ಹೇಳ್ತಾ ಇರೋದು ಸುಳ್ಳು ಮಾಹಿತಿ ಇದೆ. ಇಲ್ಲ, ನಿಮ್ಮ ಹತ್ರ ಮಾಹಿತಿನೇ ತಪ್ಪದು. ಕಾಂಗ್ರೆಸ್ ಪಕ್ಷ ಸೋತಿದೆ. ನಿಮ್ಮ ಹತ್ರ ಸರಿಯಾಗಿ ಮಾಹಿತಿ ಇಲ್ಲ. 91,000 ಕೋಟಿ ಎಲ್ರು ಯಾವಾಗ್ರಿ ಬಂದಿದೆ? ಯಾವ ಬಂದಿದೆ? ಅಂಕಿಅಂಶ ತಪ್ಪು ಅಂತ ಹೇಳಿದ್ರೆ ನಾಳೆಯಿಂದ ನಾನು ಚರ್ಚೆಗೆ ಬರೋದಿಲ್ಲ. 100% ನಿಮ್ಮ ಹತ್ರ ಅದು ಅಲ್ಲ. ನೀವು ಯಾಮಾರ್ಸ ಅಂಕಿಅಂಶ ಇಟ್ಕೊಂಡ್ಬರ್ಬೇಡಿ. ನೀವು 14ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಬರಬೇಕಾಗಿದೆ, 91,000 ಕೋಟಿ ಯಾವ್ದ್ರಲ್ಲಿ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನೀವು ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನ 39,828 ಕೋಟಿ. ಸರಿ, 2014 91,000 ಕೋಟಿ ಹೇಳಿದ್ರೆ ಯಾವ್ದು ಹೇಳಿ, ಒಂಚೂರು ಹೇಳಿ ದಯವಿಟ್ಟು. 1,35,000 ನಾವು ಮಾಡಿರೋ ಸಾಲ ನಮ್ಮಿಂದ ತೆರಿಗೆ ಎಷ್ಟು ಬಂತು ಅಂತ ಹೇಳಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನೀತಿ ಮಿತಿ ಇರ್ತದೆ. 91,000 ಕೋಟಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ದಯಮಾಡಿ ಹೇಳಿ. ಹೋಗ್ಬೇಡಿ. ನಮ್ಮ ರಾಜ್ಯದ ಸಾಲ ಮಾಡಿರೋದು ಎಷ್ಟು ಗೊತ್ತಾ ಗಿರಿಧರ್ ಅವ್ರೆ? ನಾವು ಈ ಒಟ್ಟಾರೆ ಈ ವರ್ಷದ ಸಾಲ ಎಷ್ಟು ಗೊತ್ತೇನ್ರಿ? ಈಗ ಬಿಜೆಪಿ ವಕ್ತಾರರು ಹೇಳಿ 14ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಎಷ್ಟು ಮೋಸ ಆಯಿತು ಕೇಂದ್ರ ಸರ್ಕಾರದಿಂದ ಹೇಳಿ. ಅವರು
ಅದು ಪ್ರಾಮಾಣಿಕತೆ ಅಂತ ಅದಕ್ಕಂತಾರೆ. ನೀವು ಪ್ರಾಮಾಣಿಕರಾಗಿದ್ರೆ, ನೀವು ನಿಷ್ಪಕ್ಷಪಾತವಾಗಿದ್ರೆ, ನೀವು ಪಾರದರ್ಶಕವಾಗಿದ್ರೆ ನೀವು ಹೇಳಿ 14ನೇ ಹಣಕಾಸಿನ ಪ್ರಕಾರ 14ನೇ ಹಣಕಾಸಿನ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ. ಈಗ 15ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಇನ್ನು ಎಷ್ಟು ಮೋಸ ಆಗುತ್ತೆ ಅಂತ ಹೇಳಿ. ರಾಜ್ಯಕ್ಕೆ ಈ ರೀತಿಯ ಅನ್ಯಾಯವನ್ನ ಮೋಸವನ್ನ ಮಾಡ್ತಿರ್ಬೇಕಾದ್ರೆ ಹೆಮ್ಮೆಯಿಂದ ಮಾತಾಡ್ತಾರಲ್ಲ, ಇದು ನಾಚಿಕೆಗೇಡು ವಿಷಯ. ಇದು ಬಿಜೆಪಿ ವಕ್ತಾರರು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗ್ತದೆ. ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೀವಿ, ಮೋಸ ಮಾಡ್ತಾ ಇದೀವಿ. ಈಗ ಮುಂಚೆ ಅಲ್ಲ JNR ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ಬಸ್ ಸ್ಟಾಪ್ ಎಷ್ಟು ಕಟ್ಟಿದ್ದಾರೆ, ಎಷ್ಟು ಬಸ್ಗಳು ಬರ್ತಾ ಇತ್ತು. ಅಮೃತ ಯೋಜನೆಯಲ್ಲಿ ಏನ್ ತಗೊಂಡ್ಬಂದಿದ್ರಿ ನೀವು ಹೇಳಿ? ಸುಮ್ಮನೆ ಇರಬಾರದಲ್ಲ. ದುರಂಕಾರಿ ಸಿದ್ದು ಅವ್ರ ಭಾಷೆ ನೋಡಿ, ಅವ್ರ ಹತಾಶೆ ಸ್ಥಿತಿ ಅವ್ರ ಭಾಷೆಯಲ್ಲಿ ಅಡ್ಡ ಕಸುಬಿ ಅಂತ ಹೇಳಿದ್ದಾರೆ. ಯಾವ್ದಕ್ಕೆ? ನಮ್ಮ ಬಜೆಟ್ಗೆ ಅಡ್ಡ ಕಸುಬಿ ಅಂತ ಹೇಳಿದ್ದಾರೆ. ಇಂತ ಭಾಷೆಯನ್ನ ಯಾರೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಉಪಯೋಗಿಸೋದು ಎಷ್ಟು ಒಳಿತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನೀವು ಜನಗಳ ಮೇಲೆ ಸಮಾಧಿ ಕಟ್ಟಿ, ನೀವು ಜನಗಳನ್ನ ಸಮಾಧಿ ಮಾಡಿ, ನೀವು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿ, ನೀವು ರೈತರ ಮೇಲೆ ಸಮಾಧಿ ಮಾಡಿ, ನೀವು ಅಲ್ಲ, ನೀವು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ, ನೀವು ರೈತರಿಗೆ ಅನುದಾನ ಕೊಡ್ತಾ ಇಲ್ಲ. ನೀವು ಎಲ್ಲಿ ಯೂರಿಯಾದ ಎಲ್ಲಿದೆ ಅನುದಾನ? ಎಲ್ಲಿದೆ? ಕೇಂದ್ರ ಸರ್ಕಾರದಿಂದ ಏನ್ ಬಂತು ರೈತರಿಗೋಸ್ಕರ? ಏನ್ ಬಂತು ಹೇಳಿ ರೈತರಿಗೆ? ಸರ್ವ ಶಿಕ್ಷಣ ಅಭಿಯಾನಕ್ಕೆ ದುಡ್ಡು ಬಂದಿಲ್ಲ ಇವರಿಗೆ. 2 ವರ್ಷಗಳಿಂದ ಒಂದೇ ಒಂದು ಶಿಕ್ಷಕರನ್ನ ನೇಮಕ ಮಾಡ್ಕೊಳಕ್ಕಾಗಿಲ್ಲ 2 ವರ್ಷದಿಂದ. ಇವರು ಹೆಮ್ಮೆಯಿಂದ ಹೇಳ್ತಾರಲ್ಲ, ಹಂಗ ಹೇಳ್ಬಾರ್ದು. ತಲೆ ತಗ್ಗಿಸಿ ಕ್ಷಮೆ ಯಾಚನೆಯಲ್ಲಿ ಹೇಳ್ಬೇಕು ಇವ್ರು ರಾಜ್ಯಕ್ಕೆ. ಯಾಕಂದ್ರೆ 14ನೇ ಹಣಕಾಸಿನ ಆಯೋಗದ ಪ್ರಕಾರ 10,500 ಕೋಟಿ ರೂಪಾಯಿ ಬಂದಿಲ್ಲ. 15ನೇ ಹಣಕಾಸಿನ ಆಯೋಗದ ಪ್ರಕಾರ 40% ಡೆವಲ್ಯೂಷನ್ ಆದ್ರೆ, ಆಮೇಲೆ 5 GST ಈ ವರ್ಷ ಮುಗ್ದೋಯ್ತದೆ ಕಾಂಪನ್ಸೇಷನ್. ಇನ್ನು 5 ವರ್ಷಕ್ಕೆ ನಮ್ಗೆ GST ಕಾಂಪನ್ಸೇಷನ್ ಕೊಡಿ ಅಂತ ಇವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಬೇಕು. ಇವರು ಈಗ ಇವರು ಅಧಿಕಾರದಲ್ಲಿರೋದು ನರೇಂದ್ರ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಏನು? ಇವ್ರಿಗೂ ಸಮನ್ವಯತೆ ಇರಬೇಕು, ರಾಜ್ಯದ ಹಿತ ಕಾಪಾಡಬೇಕು. ಚರ್ಚೆಯನ್ನು ಮುಂದುವರಿಸ್ತೀನಿ ಗಿರಿಧರ್ ಉಪಾಧ್ಯಾಯ ಅವರೇ. ಹಾಗೇನೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಬೆಳವಣಿಗೆಗಳಂತೂ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಆದ್ರೆ 3 ಪಕ್ಷಗಳಂತೂ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇದೆ ಮುಂದಿನ ಚುನಾವಣೆಗೆ. ಆದ್ರೆ ಅವಧಿಗಿಂತ ಮುಂಚೆನೆ ಎಲೆಕ್ಷನ್ ನಡೆಯತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಬ್ಯಾಟಲ್ 2023 ಟ್ರಿಬಲ್ ಫೈಟ್ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾಗಿ 2023 ಚುನಾವಣೆಗೆ ಎಲ್ಲಾ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ರಮೇಶ್ ಗೌಡ ಅವರೀಗ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಮಾತುಕತೆಗಳಲ್ಲಿ ಆಯ್ತು, ಯಾವ್ಯಾವ ರೀತಿಯಾಗಿ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳ ಕಥೆಗಳು ಏನೇನ ಆಗಿದೆ ಅಂತ ಹೇಳಿ. ಆದ್ರೆ ಪ್ರಾದೇಶಿಕ ಪಕ್ಷವಾಗಿ ಈಗ ಕನ್ನಡದ ಅಸ್ಮಿತೆ ಉಳಿಸುವಂತಹ ವಿಚಾರವನ್ನು ನೀವು ಕೈಗೆತ್ತಿಕೊಳ್ತಾ ಇದ್ದೀರಾ. ಒಂದಷ್ಟು ಇಲ್ಲಿನ ವಿಚಾರಗಳನ್ನು ಕೈಗೆತ್ತಿಕೊಂಡು ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಕೊಡಬೇಕು ಅಂತ ಹೇಳ್ತಾರೆ. ಕುಟುಂಬದ ಹಣೆಪಟ್ಟಿ ಇದೆ. ಈಗ ನಿಮ್ಗೆ ಆ ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ವಿಚಾರವೇ ನಿಮ್ಗೆ ಒಂದಷ್ಟು ಆರೋಪ ಇರುವಂತದ್ದು, ಪುನಶ್ಚೇತನ ಆಗಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಸೊ ಹೇಗೆ ಇವೆಲ್ಲವನ್ನ ಮೆಟ್ಟಿ ನಿಂತು ಈಗಾಗಲೇ JDS 2023 120 ಟಾರ್ಗೆಟ್ ಅನ್ನ ರೀಚ್ ಆಗತ್ತೆ ನೋಡಿ. JDS ಬಗ್ಗೆ 2 ರಾಷ್ಟ್ರೀಯ ಪಕ್ಷಗಳಿಗೂ ಅಷ್ಟೇನೆ ಮಾತಾಡಲಿಕ್ಕೆ ಏನೂ ವಿಚಾರ ಇಲ್ಲ. ಒಂದು ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಕುಟುಂಬ ರಾಜಕಾರಣ ಇಲ್ಲ? ಕಾಂಗ್ರೆಸ್ನಲ್ಲೂ ಇದೆ, BJPಯಲ್ಲಿದೆ. ಹಾಗಾಗಿ JDSನಲ್ಲಿ ಯಾರೂ ಸಹ ಹಿಂಬಾಗ್ಲಿಂದ ಯಾರೂ ಸಹ ರಾಜಕಾರಣಕ್ಕೆ ಪ್ರವೇಶ ಮಾಡಲಿಲ್ಲ. ನೇರವಾಗಿ ಜನ ಏನು ಪ್ರೀತಿ ಮಾಡಿದ್ದಾರೆ, ಜನ ಏನು ಅಪೇಕ್ಷೆ ಪಟ್ಟಿದ್ದಾರೆ, ಆ ರೀತಿ ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥದ್ದು JDS ಪಕ್ಷ. ಅದೇ ರೀತಿ ಏನು ಗಿರಿಧರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಟ್ಯಾಕ್ಸಸ್ ಬಗ್ಗೆ ಹೇಳ್ತಾ ಇದ್ರು. ಟ್ಯಾಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಸಮಯ ಬೇಕು ಬಿಡಿ. ಏನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡಬಲ್ ಇಂಜಿನ್ ಅಂತ ಹೇಳ್ತೀರಿ, ನಿಜ. ನೀವು ಎಲ್ಲ ಕಡೆ ಗೆದ್ದಿದ್ದೀರಿ, ಸಂತೋಷ. ಜನ ತೀರ್ಮಾನ ಮಾಡಿದವಾಗ ಜನರ ತೀರ್ಪನ್ನ ನಾವು ಸ್ವಾಗತ ಮಾಡಬೇಕಾಗ್ತದೆ. ಯಾರು ಎಷ್ಟೇ ಜನ ನಿಂತರು ಇದಕ್ಕೆ. ನಾನು ಹೇಳ್ತೀನಿ ನೋಡಿ, ಯಾವುದೇ ಸರ್ಕಾರಗಳಿದ್ರು ಸಹ, ಕೇಂದ್ರ ಸರ್ಕಾರಗಳು ರಾಜ್ಯಕ್ಕೆ ಬಹಳಷ್ಟು ಪ್ರತಿ ಬಾರಿನೂ ಸಹ ಅನ್ಯಾಯ ಆಗಿದೆ. ಈ ಬಾರಿ ನಮ್ಮ ಟಾರ್ಗೆಟ್ ಇಷ್ಟೇನೆ, 2023ಕ್ಕೆ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಜನ ಆಶೀರ್ವಾದ ಮಾಡ್ತಾರೆ. ಯಾಕೆ ಅಂತಂದ್ರೆ ಒಂದು ಪ್ರಬಲವಾದಂತ ಪ್ರಾದೇಶಿಕ ಪಕ್ಷ ಬೇಕು ಅಂತೇಳಿ ಇಡೀ ರಾಜ್ಯದ ಜನ ಏನು ಇವತ್ತು ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಆ ನಿಟ್ಟಿನಲ್ಲೇ ನಾವು ಕೆಲಸವನ್ನ ಮಾಡ್ತಾ ಇದ್ದೀರಿ. ಕುಮಾರಣ್ಣವ್ರು ಅವರೇನು 2 ಬಾರಿ, 1 ಬಾರಿ 20 ತಿಂಗಳು, 1 ಬಾರಿ 14 ತಿಂಗಳು ಅವರೇನು ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಅವರ ಒಂದು ಕಾರ್ಯವೈಖರಿಗೆ ಜನ ಆಶೀರ್ವಾದ ಮಾಡ್ತಾರೆ. ಇದ್ರ ಬಗ್ಗೆ ಯಾವುದೇ ಮುಚ್ಚುಮರೆ. ನಿಮ್ಮ ತಂತ್ರಗಳು ಸಕ್ಸಸ್ ಆಗುತ್ತೆ. ಈಗ ನಡೀತಾ ಇರುವಂತದ್ದು ಎಲ್ಲವೂ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತಾ, ಅಥವಾ ಪಂಜಾಬ್ ಅಲ್ಲಿ ಆದ ಹಾಗೆ ಕಿತ್ತಾಟಗಳು ಅವೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಇಲ್ಲಿ ಬೇರೆ ರೀತಿ ಕಾರ್ಯತಂತ್ರಗಳನ್ನ ಮಾಡ್ತೀರಾ? ಇಲ್ಲ, ಖಂಡಿತವಾಗಿ ಇಲ್ಲಿ ಒಂದು ನಂಬರ್ 1 ನಾನು ಹೇಳ್ಬೇಕಂದ್ರೆ ಏನು ಕಿತ್ತಾಟ ಇಲ್ಲ ಅಂತ ಹೇಳ್ತೀನಿ. ಎರಡನೇದು ಹೇಳ್ಬೇಕಂದ್ರೆ ನಾವು ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡ್ತೀವಿ. ಮತ್ತೆ ನಾವು ಪ್ರಣಾಳಿಕೆ, ಯಾಕಂದ್ರೆ ನಾವು 5 ವರ್ಷ ಏನು ಯೋಜನೆ ಕೊಟ್ವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ,
ಆದ್ಮೇಲೆ ಆ ಯೋಜನೆಗಳಿಗೆ ಇನ್ನೂ ಜಾಸ್ತಿ ಏನು ಕೊಡ್ಬೋದು, ಮೇಕೆದಾಟು ಯೋಜನೆ ಇಂಪ್ಲಿಮೆಂಟ್ ಇರ್ಬೋದು, ಅಲ್ಲಿ ಮಹದಾಯಿ ಯೋಜನೆದಾಗ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆದಾಗ್ಬೋದು, ಅವೆಲ್ಲವನ್ನ ನಾವು ಸರ್ಕಾರದಲ್ಲಿ ನಾವು ಪ್ರಾಮುಖ್ಯವಾಗಿ ತೆಗೆದುಕೊಂಡು ನೀರಾವರಿ, ಅದಾದ್ಮೇಲೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟು ನಾವು ಸರ್ವಶಿಕ್ಷಣ ಅಭಿಯಾನ ಮಾಡಿದ್ವಿ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಕೊಟ್ವಿ. ಈ ಎಲ್ಲ ಯೋಜನೆಗಳಿಗೆ ಇನ್ನೂ ಪೂರಕವಾಗಿ ಹೆಚ್ಚಿಗೆ ಏನು ಮಾಡಬಹುದು, ಉದ್ಯೋಗ ಸೃಷ್ಟಿಗೆ ಹೆಚ್ಚಿಗೆ ಏನು ಮಾಡಬಹುದು, ಆ ಯೋಜನೆಗಳನ್ನ ಜನಗಳಿಗೆ ಮನದಟ್ಟು ಮಾಡಿಕೊಟ್ಟು ನಾವು ಚುನಾವಣೆಗೆ ಹೋಗ್ತೀವಿ. ಆಮೇಲೆ ಬಹುಮತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಗಿರಿಧರ ಉಪಾಧ್ಯಾಯ ಅವರೇ, ಫೈನಲ್ ವರ್ಡ್ಸ್ ಕೇಳ್ತಾ ಇದ್ದೀನಿ ನಾನು. ಒಂದ್ ಕಡೆಗೆ ಅತಿಯಾದ ಆತ್ಮವಿಶ್ವಾಸವೇ ಒಂದ್ ಕಡೆ ಶಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ರೀತಿಯಾಗಿ ಮೆಟ್ಟಿ ನಿಲ್ತೀರಿ? ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಓವರ್ ಕಾನ್ಫಿಡೆನ್ಸ್ ಅನ್ನೋದಿಲ್ಲ. ನಾವು ಇವತ್ತು ನಿನ್ನೆ ಹೇಗಿದ್ದು ಇವತ್ತು ನಮ್ಮ ಮನಸ್ಥಿತಿ ಅದೇ ಇದೆ. 2023 ಬಿಜೆಪಿಯನ್ನ ಕರ್ನಾಟಕದಲ್ಲಿ ತರಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಸ್ ರೂಟ್ ಲೆವೆಲ್ ವರೆಗೂ ಕೆಲಸ ಹೇಗೆ ಮಾಡಬೇಕು, ನಿಸ್ವಾರ್ಥವಾದಂತ ಕೆಲಸ ಮಾಡೋದ್ರ ಮೂಲಕ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರ ತರುವಂತ ಒಂದೇ ಗುರಿ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ನಮ್ಮ ಈ ಒಂದು ಡಿಬೇಟ್ ಅಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಹಾಗಾಗಿ ಮೂರೂ ಪಕ್ಷಗಳಿಗಂತೂ ಆತ್ಮವಿಶ್ವಾಸ ಇದೆ, ಭರವಸೆ ಇದೆ, ನಾವೇ ಈ ಸಲ ಅಧಿಕಾರವನ್ನ ಪಡ್ಕೊಳ್ಳೋದು ಅಂತ ಹೇಳಿ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಅಧಿಕಾರಕ್ಕೆ ಯಾರು ಬರ್ತಾರೆ ಅನ್ನೋದಕ್ಕೆ ಇನ್ನು 1 ವರ್ಷ ಕಾಯಬೇಕು ಅಂತ ಹೇಳ್ತಾ ಈ ಹೊತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified. ಹಾಯ್ ಹೆಲೋ, ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ, ವಿಶ್ವದಲ್ಲಿ ಆಗ್ತಿರೋ ಲೇಟೆಸ್ಟ್ ಸುದ್ದಿ ಹಾಗೂ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸ್ವಿಟ್ಜರ್ಲ್ಯಾಂಡ್ನ ಲುಗಾನೋ ಬಿಟ್ಕಾಯಿನ್, USDT ಮತ್ತು LVGA ಟೋಕನ್ಗಳನ್ನ ತನ್ನ ಕಾನೂನುಬದ್ಧ ಟೆಂಡರ್ ಮಾಡಿದ ಮೊದಲ ಯುರೋಪಿಯನ್ ನಗರವಾಯಿತು. ಲುಗಾನೋದ ಮೇಯರ್ ಮೈಕೆಲ್ ಫೊಲಿಟಿ ಮತ್ತು ಸಿಟಿಒ ಥಿಯೇಟರ್ ಪೌಲೋ ಆರ್ಡಿಯೋನು ಭಾಗವಹಿಸ್ತಾ ಇದ್ದ ಆನ್ಲೈನ್ ಸಮ್ಮೇಳನದಲ್ಲಿ ಇದನ್ನ ಘೋಷಿಸಲಾಯಿತು. ಲುಗಾನೋದಲ್ಲಿನ ನಾಗರಿಕರು ಮತ್ತು ಕಂಪನಿಗಳು ಶೀಘ್ರದಲ್ಲೇ ಎಲ್ಲಾ ಸರಕುಗಳು, ಸೇವೆಗಳು ಮತ್ತು ತೆರಿಗೆಗಳನ್ನು ಪಾವತಿಸಲು BTC, USDT ಮತ್ತು LVGA ಬಳಸಲು ಸಾಧ್ಯವಾಗುತ್ತೆ ಅಂತ ನಗರದ ಅಧಿಕಾರಿಗಳು ತಿಳಿಸಿದ್ದಾರೆ. ವಹಿವಾಟಿನ ಸಮಯದಲ್ಲಿ 3ನೇ ವ್ಯಕ್ತಿಯ ಮಧ್ಯರ್ಥಿ ಸಹಾಯದಿಂದ ಕ್ರಿಪ್ಟೋ ಕರೆನ್ಸಿಯನ್ನ ಸ್ವಯಂ ಚಾಲಿತವಾಗಿ ಸ್ವಿಸ್ ಫ್ರಾಂಕ್ಗಳಾಗಿ ಪರಿವರ್ತಿಸಲಾಗುತ್ತೆ. ಇಂಗ್ಲಿಷ್ ಸಾಕರ್ ಕ್ಲಬ್ ಮ್ಯಾಂಚೆಸ್ಟರ್ ಸಿಟಿಯ ಕ್ರಿಪ್ಟೋ ಪಾಲುದಾರನಾದ OKX EPL ತಂಡದ ವೆಬ್ಸೈಟ್ನಲ್ಲಿ ಮಾಡಿದ ಪ್ರಕಟಣೆಯ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ವಿನಿಮಯ OKX ಈಗ ಕ್ಲಬ್ನ ಅಧಿಕೃತ ಕ್ರಿಪ್ಟೋ ಪಾಲುದಾರ. ಸಿಟಿ ಫುಟ್ಬಾಲ್ ಗ್ರೂಪ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಯಲ್ ಡಿ ರೈಸ್ ಹೀಗೆ ಹೇಳಿದರು. OKX ಅನ್ನ ಮ್ಯಾಂಚೆಸ್ಟರ್ ಸಿಟಿಯ ಅಧಿಕೃತ ಪಾಲುದಾರರಾಗಿ ಸ್ವಾಗತಿಸಲು ನಾವು ಸಂತೋಷ ಪಡ್ತೇವೆ ಮತ್ತು ನಾವಿಬ್ರು ತಮ್ಮ ವೈವಿಧ್ಯಮಯ ಪ್ರತಿಭೆಗಳೊಂದಿಗೆ ನಾವೀನ್ಯತೆ ಮತ್ತು ಗೆಲ್ಲುವ ನಿರ್ಣಯದ ಒಂದೇ ದೃಷ್ಟಿಕೋನವನ್ನ ಹಂಚಿಕೊಳ್ತೇವೆ ಮತ್ತು ಪ್ರೇಕ್ಷಕರನ್ನ ಗುರಿಯಾಗಿಸುವ ಅಂತರ್ಗತ ವಿಧಾನವು ನಮ್ಮ ವಿಧಾನಕ್ಕೆ ಅನುಗುಣವಾಗಿದೆ. ರೂಬಲ್ ಪತನದ ನಂತರ ಸಾಮಾನ್ಯ ರಷ್ಯನ್ನರಿಗೆ ಕ್ರಿಪ್ಟೋ ಜೀವಸೆಲೆಗಿಂತ ಕಡಿಮೆ ಇಲ್ಲ ಅಂತ ಕಾಯಿನ್ ಬೇಸ್ ಸಿಇಒ ಹೇಳಿದರು. ಕಾಯಿನ್ ಬೇಸ್ ಸಿಇಒ ಬ್ರಿಯಾನ್ ಆರ್ಮ್ಸ್ಟ್ರಾಂಗ್ ಅವರು ಕ್ರಿಪ್ಟೋ ಬಳಕೆ ಮತ್ತು ರಷ್ಯಾ ಉಕ್ರೇನ್ ಯುದ್ಧದ ಮಧ್ಯೆ ಅವರ ವಿನಿಮಯ ನೀತಿಯ ಕುರಿತು ತಮ್ಮ ಆಲೋಚನೆಗಳನ್ನು ಟ್ವೀಟ್ಗಳ ಮೂಲಕ ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಕಾಯಿನ್ ಬೇಸ್ ತನ್ನ ವೇದಿಕೆಯನ್ನ ಬಳಸದಂತೆ ಎಲ್ಲಾ ರಷ್ಯನ್ನರನ್ನ ನಿಷೇಧಿಸುವುದಿಲ್ಲ ಅಂತ ಅವರು ಒತ್ತಿ ಹೇಳಿದರು. ಪ್ರತಿಯೊಬ್ಬರು ಮೂಲಭೂತ ಹಣಕಾಸು ಸೇವೆಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿದ್ದಾರೆ ಅಂತ ನಾವು ನಂಬ್ತೇವೆ ಅನ್ನೋದನ್ನು ಹೇಳಿದರು. ಇದು ಇವತ್ತಿನ ವಿಶೇಷ ಸಂಚಿಕೆ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಹೊಸತನದ ಸುದ್ದಿಗಳೊಂದಿಗೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್. ZPay and News 18 Network present Crypto Simplified.